ಕೃಷ್ಣವು ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿ ವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಶ್ರೀ ವಾದಿರಾಜರ ಮತ್ತು ಶ್ರೀ ವ್ಯಾಸತೀರ್ಥರ ಅಥವಾ ಇಬ್ಬರು ರಾಜರುಗಳ ಸಮಾರಾಧನೆಯ ಪ್ರಕ್ರಿಯೆ ಇವತ್ತಿನಿಂದಲೇ ಶುರು ಅಂತ ಲೆಕ್ಕ. ಪೂರ್ವಾರಾಧನೆ ಇವತ್ತು ಆರಂಭ ಆಗ್ತದೆ. ಆ ಒಂದು ಪರ್ವಕಾಲದ ನಿಮಿತ್ತ ಗುರುರಾಜ ಅಸೋಸಿಯೇಷನ್ ಮೂಲಕವಾಗಿ ಹಮ್ಮಿಕೊಂಡಿರುವ ಜ್ಞಾನ ಯಜ್ಞದಲ್ಲಿ ಆ ಯಜ್ಞದಲ್ಲಿ ಒಂದು ಆಹುತಿಯನ್ನು ಹಾಕುವುದಕ್ಕೆ ನಾನು ಆಗಮಿಸಿದ್ದೇನೆ. ಇವತ್ತು ನಾವು ಚಿಂತನೆ ಮಾಡಲಿಕ್ಕಿರ್ತಕ್ಕಂಥ ವಿಷಯ ವ್ಯಾಸತೀರ್ಥರು ರಚಿಸಿದ ಕನ್ನಡದ ಕೃತಿಗಳಲ್ಲಿ ಗೀತಾಸಾರ ಅಂತ ಹೇಳುವ ಒಂದು ಪುಟ್ಟ ಗ್ರಂಥ ಇದೆ. 9 ಪದ್ಯಗಳಲ್ಲಿ ಇರತಕ್ಕಂತಹ ಗ್ರಂಥ, 9 ಶ್ಲೋಕ, 9 ಪದ್ಯ. ಸಾರ ಅಂದ್ರೆ ವಿಶಾಲವಾಗಿ ಓದುವವರಿಗೆ ಒಟ್ಟು ಏನು ಹೇಳಿದರು ಅಂತ ಗೊತ್ತಾಗದೇ ಇರುವಂತಹ ವಿಚಾರಧಾರೆಗಳು ಬಂದಾಗ ಅದನ್ನು ಸಂಗ್ರಹ ಮಾಡಿ ಒಟ್ಟು ಇದರ ತಾತ್ಪರ್ಯ ಇಷ್ಟು ಅಂತ ಕೊಡುವ ಮಾತಿನ ಸಮುದಾಯಕ್ಕೆ ಸಾರ ಸಂಗ್ರಹ ಅಂತ ಹೆಸರು. ಶ್ರೀಮದ್ ಭಗವದ್ಗೀತೆ ಅದು ವಿಶಾಲವಾದಂತಹ ಮಹಾಭಾರತದ ಸಾರ. ಮಹಾಭಾರತ 1,00,000 ಶ್ಲೋಕದಷ್ಟು ವಿಸ್ತಾರವಾದದ್ದು. ಆ ಮಹಾಭಾರತ ಅದು ಸಕಲ ಶಾಸ್ತ್ರಗಳ ಸಾರ. ಶಾಸ್ತ್ರೇಷು ಭಾರತಂ ಸಾರಃ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸ ಅನ್ನುವ ಮಾತನ್ನು ಶ್ರೀಮನ್ ಮಧ್ವಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಸಕಲ ಶಾಸ್ತ್ರಗಳ ಸಾರ ಮಹಾಭಾರತ. ಆ ಮಹಾಭಾರತದಲ್ಲಿ ಅದರ ಸಾರವನ್ನು ಸೇರಿಸಿಕೊಂಡಿರುವ 2 ಭಾಗಗಳಿದ್ದಾವೆ. ಒಂದು ಭೀಷ್ಮ ಪರ್ವದಲ್ಲಿ ಬರತಕ್ಕಂತಹ ಈ ಶ್ರೀಮದ್ ಭಗವದ್ಗೀತೆ, ಮತ್ತೊಂದು ಅನುಶಾಸನ ಪರ್ವದಲ್ಲಿ ಬರತಕ್ಕಂತಹ ಶ್ರೀ ವಿಷ್ಣು ಸಹಸ್ರನಾಮ. ಹಾಗಾದ್ರೆ ಭಗವದ್ಗೀತೆಯು ಮಹಾಭಾರತದ ಸಾರ, ಮಹಾಭಾರತ ಸಕಲ ಶಾಸ್ತ್ರದ ಸಾರ ಅಂತಾದಾಗ ಗೀತೆ ಅದೊಂದು ಜೀವನ ಧರ್ಮ. ನಾವು ಹೇಗೆ ಬದುಕಬೇಕು ಅನ್ನುವುದನ್ನು, ಜೀವನದ ಧರ್ಮವನ್ನು ನಿರೂಪಣೆ ಮಾಡ್ತಾ ಇಹಲೋಕದಿಂದ ಪರಲೋಕಕ್ಕೆ ಯಾವ ರೀತಿಯ ಸಾಧನೆಯನ್ನು ಮಾಡಬೇಕು ಅನ್ನುವುದನ್ನು ನಿರೂಪಿಸ್ತಕ್ಕಂತಹ ಗ್ರಂಥ. ಅಂದ್ರೆ ಇಲ್ಲಿ ಚೆನ್ನಾಗಿ ಬದುಕಿ ಇಲ್ಲಿಯ ಸಾರ್ಥಕವಾದ ಬದುಕಿನ ಜೊತೆಗೆ ಪಾರತ್ರಿಕವಾದ ಸಾಧನೆಯನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ನಿರೂಪಿಸ್ತಕ್ಕಂತಹ ಗ್ರಂಥ ಶ್ರೀಮದ್ ಭಗವದ್ಗೀತೆ. ಅದು ಒಂದು ಶಾಸ್ತ್ರ ಸಾರ. ಅಂತಹ ಭಗವದ್ಗೀತೆಯ ಸಾರ ಯಾವುದು ಅಂತ ಕೇಳಿದರೆ, ಭಗವದ್ಗೀತೆಯಲ್ಲೇ 15ನೇ ಅಧ್ಯಾಯ ಭಗವದ್ಗೀತೆಯ ಸಾರ ಅಂತ ಅದಕ್ಕೆ ಪ್ರಸಿದ್ಧಿ ಇದೆ. ಆದರೆ 15ನೇ ಅಧ್ಯಾಯದಲ್ಲಿ ಭಗವಂತನ ಶ್ರೀಕೃಷ್ಣನ ಸರ್ವೋತ್ತಮತ್ವವನ್ನು ಹೇಳುವಂತಹ ವಿಚಾರಧಾರೆ ಇದೆ. ದೇವರ ಸರ್ವೋತ್ಕೃಷ್ಟತೆಯನ್ನು ಹೇಳುವ ಭಾಗ, ಅದರಿಂದ ಅದನ್ನು ನಾವು ಗೀತೆಯ ಸಾರ ಅಂತ ಕರಿತೇವೆ. ಆದರೆ ಅದಕ್ಕಿಂತ ಹಿಂದೆ ಬಂದ 14 ಅಧ್ಯಾಯಗಳಲ್ಲಿ, 15ನೇ ಅಧ್ಯಾಯದ ನಂತರ ಬಂದಿರತಕ್ಕಂತಹ 3 ಅಧ್ಯಾಯಗಳಲ್ಲಿ ಏನೆಲ್ಲ ವಿಚಾರಧಾರೆ, ಪ್ರಪಂಚದ ಅನೇಕ ವಿಷಯಗಳನ್ನು ಹೇಳಿದ್ದಾರಲ್ಲ,
ಅವೆಲ್ಲವೂ 15ನೇ ಅಧ್ಯಾಯದಲ್ಲಿ ನಮಗೆ ಸಿಗುವುದಿಲ್ಲ. ಕನ್ನಡದ ವ್ಯಕ್ತಿಗಳಿಗೆ ಶ್ರೀಮದ್ ಭಗವದ್ಗೀತೆ ಎಂಬ ಸಂಸ್ಕೃತ ಗ್ರಂಥದ ಸಾರವನ್ನು ಹೇಗೆ ಕೊಡಬೇಕು ಅಂತ ಆಲೋಚನೆ ಮಾಡಿದಂತಹ ಶ್ರೀ ವ್ಯಾಸತೀರ್ಥರು ಈ 9 ಪದ್ಯಗಳಲ್ಲಿ, 9 ಪದ್ಯ ಅಂದ್ರೆ ಏನು, ಒಂದು 6, 7, 8 ಪಂಕ್ತಿಗಳ ಒಂದೊಂದು ಪದ್ಯ, ಆ ಪದ್ಯಗಳು 9 ಪದ್ಯ. ಅವುಗಳಲ್ಲಿ ಇಡೀ ಭಗವದ್ಗೀತೆಯ ಸಾರ. ಅಂದ್ರೆ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದ್ದಾವೆ. ಒಂದು ಅಧ್ಯಾಯಕ್ಕೆ ಅಥವಾ 2 ಅಧ್ಯಾಯಕ್ಕೆ ಸೇರಿಸಿ ಒಂದು ಪದ್ಯ ಅಂತ ವ್ಯವಸ್ಥೆ ಇಟ್ಟುಕೊಂಡ್ರೆ 9 ಪದ್ಯಗಳಲ್ಲಿ ಸಮಗ್ರ ಭಗವದ್ಗೀತೆಯ ಸಾರವನ್ನು ಸಂಗ್ರಹ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ವ್ಯಾಸತೀರ್ಥರು ತಾವು 2 ಅಧ್ಯಾಯಕ್ಕೆ ಒಂದು ಪದ್ಯ ಅಂತ ಇಟ್ಟುಕೊಂಡು ಈ ವ್ಯವಸ್ಥೆ ಮಾಡಿದ್ದಲ್ಲ. ಕೆಲವೊಂದು ಸಂದರ್ಭದಲ್ಲಿ 5 ಅಧ್ಯಾಯವನ್ನು ಒಂದು ಪದ್ಯದಲ್ಲಿ ಸಂಗ್ರಹ ಮಾಡ್ತಾರೆ, ಇನ್ನು 1 ಅಧ್ಯಾಯಕ್ಕೆ 2 ಪದ್ಯಗಳನ್ನು ಇಟ್ಟುಕೊಳ್ತಾರೆ. ಒಟ್ಟಿನಲ್ಲಿ 9 ಪದ್ಯಗಳಲ್ಲಿ ಸಮಗ್ರ ಗೀತೆಯ ಸಾರವನ್ನು, ನಮಗೆ ಮುಖ್ಯ ಬೇಕಾದಂತಹ ವಿಷಯಗಳನ್ನು ಹೇಳಿಕೊಡ್ತಾರೆ. ಸಮಗ್ರ ಗೀತೆಯ ಸಾರ ಅಂದ್ರೆ ಗೀತೆಯಲ್ಲಿ ಧ್ಯಾನ ಮಾಡುವುದು ಹೇಗೆ ಅಂತ ವಿಚಾರವೂ ಉಂಟು. 6ನೇ ಅಧ್ಯಾಯದಲ್ಲಿ ಧ್ಯಾನ ಮಾಡುವ ಪ್ರಕ್ರಿಯೆ. ಮನುಷ್ಯನಿಗೆ ಉಳಿದ ಪ್ರಾಣಿಗಳಿಗಿಂತ ಮಾನಸಿಕವಾದಂತಹ ಉದ್ವೇಗಗಳು ಜಾಸ್ತಿ. ಯಾಕಂದ್ರೆ ಅವನಿಗೆ ಉಸಾಬರಿಗಳು ಜಾಸ್ತಿ ಇರ್ತಾರೆ. ಅವನಿಗೆ ಬೆಳಗ್ಗೆ ಎಷ್ಟೊತ್ತಿಗೆ ಏಳಬೇಕು ಅಂತ ರಾತ್ರಿ ಹೊತ್ತು ತೀರ್ಮಾನ ಮಾಡಿರ್ತಾನೆ. ಆದ್ರೆ ಏಳಬೇಕಾದ್ರೆ ಸೂರ್ಯ ನೆತ್ತಿಗೆ ಬಂದಿರ್ತಾನೆ, ಆವಾಗ ತಲೆ ಬಿಸಿ ಆಗ್ಲಿಕ್ಕೆ ಶುರು ಆಗ್ತದೆ. ಅಥವಾ ಒಂದು ದಿವಸಕ್ಕೆ ಅವನಿಗೆ 24 ಗಂಟೆ ಇರುವುದಾದ್ರೆ ಆ 24 ಗಂಟೆಯಲ್ಲಿ 48 ಗಂಟೆಯ ಕಾರ್ಯಭಾರಗಳನ್ನು ತನ್ನ ಮೇಲೆ ಹಾಕೊಂಡಿರ್ತಾನೆ. ಯಾವಾಗ ಆ 24 ಗಂಟೆಯಲ್ಲಿ ತಾನು ಒಂದು 10 ಗಂಟೆಯ ಕೆಲಸವನ್ನು ಮಾಡ್ಲಿಕ್ಕೆ ಆಗಲಿಲ್ವೋ ಆವಾಗ ಆತನ ಮನಸ್ಸು ತಲ್ಲಣವಾಗ್ತದೆ. ಆ ಮನಸ್ಸಿನಲ್ಲಿ ನಾನಾ ರೀತಿಯ ಉದ್ವೇಗಗಳು ಉಂಟಾಗ್ತವೆ. ಮಾನಸಿಕವಾದ ಒತ್ತಡಕ್ಕೆ ಒಳಗಾದಂತಹ ವ್ಯಕ್ತಿ ತಾನು ಏನು ಮಾಡಬೇಕು ಏನು ಮಾಡಬಾರದು ಅನ್ನುವುದರ ಬಗ್ಗೆ ವಿವೇಕವನ್ನು ಕಳ್ಕೊಳ್ತಾನೆ. ಅವಿವೇಕದ ಸ್ಥಿತಿಯಲ್ಲಿ ಮಾಡಬಾರದ್ದು ಮಾಡ್ತಾನೆ, ಮಾಡದೇ ಇದ್ದದ್ದು ಮಾಡಬಾರದನ್ನು ಮಾಡಿದಂತಹ ಕಾರಣದಿಂದ ಆತ ಒಂದು ರೀತಿಯ ಮಾನಸಿಕವಾದ ಮತ್ತೊಂದು ಉದ್ವೇಗಕ್ಕೆ ಒಳಗಾಗ್ತಾನೆ. ಅದರ ಕಾರಣದಿಂದ ಈ ಲೋಕದಲ್ಲೂ ಸುಖವಾಗಿರುವುದಿಲ್ಲ, ಪಾರತ್ರಿಕವಾಗಿ ಅಂತೂ ಅಧಪಾತವನ್ನು ಹೊಂದಿಬಿಡ್ತಾನೆ. ಇದು ಮನುಷ್ಯನಲ್ಲಿ ಉಂಟಾಗತಕ್ಕಂತಹ ಸಮಸ್ಯೆ. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹಃ, ಸಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಮನುಷ್ಯನಲ್ಲಿ ಉಂಟಾಗತಕ್ಕಂಥ ಒಂದು ಸಾಮಾನ್ಯವಾದ ಕಾರಣಮಾಲೆ ಹೀಗಿರ್ತದೆ. ಇಂಥ ವಿಷಯಗಳೆಲ್ಲ ಈ ಸಾರದಲ್ಲಿ ಸೇರಿರುವುದಿಲ್ಲ. ಅಂದ್ರೆ ನಮಗೆ ಬೇಕಾದ ಎಷ್ಟೋ ಅಂಶಗಳು ಇದರಲ್ಲಿ ಸೇರಿರುವುದಿಲ್ಲ. ಆದ್ರೆ ಇಡೀ ಗೀತೆಯ ಸ್ಪಿರಿಟ್ ಏನು, ಇಡೀ ಗೀತೆಯ ಸಾರ ಸಂದೇಶ ಮನುಷ್ಯನಿಗೆ ಸಿಗಬೇಕಾದದ್ದು ಏನು, ಅದನ್ನು ಒಂದು ಸಂಗ್ರಹ ಮಾಡುವ ಕೆಲಸ ಶ್ರೀ ವ್ಯಾಸರಾಯರ ಮೂಲಕವಾಗಿ ನಡೆದಿದೆ. ಅದನ್ನು ನಾವು ಸ್ವಲ್ಪ ಅವರ ಮಾತಿನಲ್ಲೇ ಕೇಳೋಣ. ನಾನು ಅದರ ಒಟ್ಟು ಸಾರವನ್ನು ನಿಮಗೆ ಒಂದಷ್ಟು ಕೊಡಬಹುದು, ಆದ್ರೆ ಅದು ಭಗವದ್ಗೀತೆಯನ್ನು ಪ್ರವಚನವನ್ನು ಕೇಳಿದ ನಿಮಗೆಲ್ಲ ಗೊತ್ತಿರ್ತದೆ. ಆ ದೃಷ್ಟಿಯಿಂದ ನಾನು ಭಗವದ್ಗೀತೆಯ ಪ್ರವಚನ ಮಾಡುವುದಲ್ಲ, ಇವರ ಮಾತೇನುಂಟು ಅದನ್ನು ಓದುವ ಕೆಲಸ ನಾನು. ನೀವೊಂದು ಸಲ ಕೇಳುವುದು. ನಾನೇನು ರಾಗ ಇಟ್ಟುಕೊಂಡೇ ಹೇಳುವುದಿಲ್ಲ, ನನ್ನದ್ದೇ ಆದ ಒಂದು ರಾಗ ಇರ್ತದೆ. ಕೇಳಯ್ಯ ಎನ್ನ ಮಾತ ಪಾರ್ಥನೆ ಗೀತಾರ್ಥನೆ ಕೇಳಯ್ಯ ಎನ್ನ ಮಾತ. ಹಾಗಾದ್ರೆ ಎನ್ನ ಮಾತನ್ನು ಕೇಳು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಅರ್ಥ ಆಯ್ತು. ಪಾರ್ಥನೆ ಅಂತ ಹೇಳ್ತಾನೆ, ಅರ್ಜುನನೇ ಅಂತ ಹೇಳುವುದಿಲ್ಲ. ಪಾರ್ಥನೆ ಅಂತ ಹೇಳುವುದರ ಮೂಲಕ ನಮಗೇನು ಸೂಚನೆ ಸಿಗ್ತದೆ? ನಾನು ಈ ಮಾತನ್ನು ಅರ್ಜುನನಿಗೆ ಮಾತ್ರ ಹೇಳುವುದಲ್ಲ, ಈ ಪೃಥ್ವಿಯಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಗೆ ಹೇಳುವುದು. ಪಾರ್ಥ ಅನ್ನುವ ಶಬ್ದಕ್ಕೆ ಪೃಥ್ವಿ ಸಂಜಾತ ಅನ್ನುವುದು ಒಂದು ಅರ್ಥ, ಪೃಥಾ ಅನ್ನುವ ಕುಂತಿಯ ಮಗ ಅನ್ನುವುದು ಒಂದು ಅರ್ಥ ಪಾರ್ಥ ಶಬ್ದದ್ದು. ಇನ್ನೊಂದು ಪೃಥ್ವಿಯಲ್ಲಿ ಆವಿರ್ಭವಿಸಿದವ, ಮರ್ತ್ಯ ಅಂತ ಒಂದು ಶಬ್ದವನ್ನು ಬಳಸ್ತೇವಲ್ವಾ. ಅಂದ್ರೆ ಇದು ಮೃತ್ ಅಂದ್ರೆ ಮಣ್ಣು, ಮರ್ತ್ಯ ಅಂದ್ರೆ ಮಣ್ಣಿನ ದೇಹವನ್ನು ಹೊಂದಿದವ, ಪಾರ್ಥಿವ ಶರೀರವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗೆ ಮರ್ತ್ಯ ಅಥವಾ ಪಾರ್ಥ ಅಂತ ಹೆಸರು. ಇಲ್ಲಿ ಅರ್ಜುನ ಅನ್ನುವ ಶಬ್ದವನ್ನು ಬಳಸದೆ ಕೇಳಯ್ಯ ಎನ್ನ ಮಾತ ಪಾರ್ಥನೆ ಅನ್ನುವ ಶಬ್ದದ ಬಳಕೆಯ ಮೂಲಕ ಇದು ನಿಮಗೆಲ್ಲ ನಾನು ಹೇಳ್ತಾ ಇರುವ ಮಾತು ಅಂತ ಕೃಷ್ಣ ಸೂಚನೆ ಮಾಡ್ತಾ ಇದ್ದಾನೆ. ಕ್ಲೈಬ್ಯಂ ಆಸ್ಮಗಮ ಪಾರ್ಥ ನೈತತ್ತಯ್ಯುವ ಪದ್ಯದೆ. ಗೀತೆಯಲ್ಲೂ ಕೂಡ ಕೃಷ್ಣ ಆರಂಭದಲ್ಲಿ ಪಾರ್ಥ ಎಂಬ ಶಬ್ದವನ್ನೇ ಬಳಸ್ತಾನೆ. ಈ ಶಬ್ದದ ಬಳಕೆಯ ಹಿನ್ನೆಲೆಯಲ್ಲಿ ಇದು ಕೇವಲ ಪಾರ್ಥನಿಗೆ ಮಾತ್ರ ಉಪದೇಶ ಅಲ್ಲ, ಅವನನ್ನು ನಾನು ಮುಂದಿಟ್ಟುಕೊಂಡು ಲೋಕದ ಜನತೆಗೆಲ್ಲ ಕೊಡ್ತಕ್ಕಂತಹ ಉಪದೇಶ ಅನ್ನುವುದನ್ನು ಸೂಚನೆ ಮಾಡ್ತಾನೆ. ಕೇಳಯ್ಯ ಎನ್ನ ಮಾತ ಪಾರ್ಥನೆ ಗೀತಾರ್ಥನೇ ಕೇಳಯ್ಯ. ಗೀತಾರ್ಥನೇ ಕೇಳಯ್ಯ ಅಂದ್ರೆ ಏನರ್ಥ? ಸ್ವಲ್ಪ ಗಮನಿಸಬೇಕು ಇದನ್ನು. ವ್ಯಾಸತೀರ್ಥರು ಶಬ್ದ ಪ್ರಯೋಗ ಮಾಡುವಾಗ ಬಹಳ ಚೆನ್ನಾಗಿ ಪ್ರಯೋಗ ಮಾಡ್ತಾರೆ. ಅದರಲ್ಲಿ ಅನೇಕ ಆಂತರ್ಯಗಳನ್ನು ಇಟ್ಟುಕೊಂಡು ಪ್ರಯೋಗ ಮಾಡ್ತಾರೆ. ಗೀತಾರ್ಥನೇ
ಕೇಳಯ್ಯ ಎನ್ನ ಮಾತ ಪಾರ್ಥನೆ. ಅಂದ್ರೆ ಪಾರ್ಥನಿಗೆ ವಿಶೇಷಣ. ಹೇ ಗೀತಾರ್ಥನೇ, ನೀನು ಗೀತೆಗೋಸ್ಕರವೇ ಹುಟ್ಟಿದವ ಅಂತ. ಪಾರ್ಥ ಗೀತಾರ್ಥ ಅಂದ್ರೆ ಗೀತೆಗೋಸ್ಕರ ಹುಟ್ಟಿದವ. ಗೀತಾಯೈ ಇತಿ ಗೀತಾರ್ಥ, ಗೀತೆಗೋಸ್ಕರ ಆವಿರ್ಭವಿಸಿದವ ಅರ್ಜುನ. ಅರ್ಜುನನ ಸಾಧನೆ ಏನು ಅಂತ ಕೇಳಿದ್ರೆ, ಆತ 1, 2, 3, 4 ಮದುವೆ ಆದ, ಇದೆಲ್ಲ ವಿಷಯ ಅರ್ಜುನನ ಸಾಧನೆ ಅಲ್ಲ. ಅರ್ಜುನನ ಸಾಧನೆ ಕುರುಕ್ಷೇತ್ರದಲ್ಲಿ ಒಂದಷ್ಟು ಜನರನ್ನು ಹೊಡೆದು ಕೊಂದ, ಅದು ಕೂಡ ದೊಡ್ಡ ಸಾಧನೆ ಅಲ್ಲ. ಅಥವಾ ರಾಜಸೂಯ ಮಹಾಯಾಗವನ್ನು ನಡೆಸಬೇಕಾದ್ರೆ ಪಾರ್ಥ ದಿಗ್ವಿಜಯಕ್ಕೋಸ್ಕರ ಹೋಗಿ ಬಹಳಷ್ಟು ಧನವನ್ನು ತಂದು ರಾಶಿ ಹಾಕಿದ್ರಿಂದ ಧನಂಜಯ ಅಂತ ಹೆಸರು ಪಡೆದ. ಅಥವಾ ಇಂದ್ರಕೀಲಕದಲ್ಲಿ ತಪಸ್ಸು ಮಾಡಿ ಪಾಶುಪತಾಸ್ತ್ರವನ್ನು ರುದ್ರನಿಂದ ಪಡೆದ. ಆಮೇಲೆ ತಾನು ಸ್ವರ್ಗಕ್ಕೆ ಹೋಗಿ ಇಂದ್ರನ ಜೊತೆಗೆ ಅರ್ಧಾಸನದಲ್ಲಿ ಉಪವಿಷ್ಟನಾದ. ಇದೆಲ್ಲ ಆತನ ದೊಡ್ಡ ಸಾಧನೆ ಅಲ್ಲ. ಅವನ ಸಾಧನೆ ಏನು ಅಂದ್ರೆ ಗೀತಾರ್ಥನೆ, ಗೀತೆಯನ್ನು ತಾನು ಉಪದೇಶ ಪಡೆದ ಅನ್ನೋದು ಅವನ ಸಾಧನೆ. ಯಾಕಂದ್ರೆ ಉಳಿದ ಸಾಧನೆಗಳೆಲ್ಲ ಅವನಿಗೆ ಇಹಕ್ಕಾಯ್ತು, ಲೌಕಿಕಕ್ಕಾಯ್ತು. ಪಾರತ್ರಿಕವಾದ ಸಾಧನೆ ಅವನಲ್ಲಿ ವಿಶೇಷವಾಗಿ ನಡೆದದ್ದು ಎಲ್ಲಿಂದ? ಶ್ರೀಮದ್ ಭಗವದ್ಗೀತೆ ಎಂಬಂತಹ ಸಕಲ ಶಾಸ್ತ್ರಗಳ ಉಪನಿಷತ್ತನ್ನು ಆತ ಶ್ರೀಕೃಷ್ಣನ ಬಾಯಿಯಿಂದ ತಾನು ಕೇಳಿ ಅದನ್ನು ಅರಗಿಸಿಕೊಂಡ ಅನ್ನುವುದು ಆತನ ಸಾಧನೆ. ಆ ದೃಷ್ಟಿಯಿಂದ ಗೀತಾರ್ಥನೇ, ಗೀತೆಯ ಅರ್ಥಕ್ಕೋಸ್ಕರ, ಗೀತೆಗೋಸ್ಕರವೇ ಆವಿರ್ಭವಿಸಿರತಕ್ಕಂತಹ ಪಾರ್ಥನೇ ಕೇಳಯ್ಯ ಎನ್ನ ಮಾತ. ಪಾರ್ಥ ಅಂದ್ರೆ ನಾವೆಲ್ಲ ಅಂತ ಅರ್ಥ ಮಾಡಿದ್ದೇವೆ. ಹಾಗಾದ್ರೆ ನಾವೆಲ್ಲ ಗೀತಾರ್ಥ ಅಂದ್ರೆ ಗೀತೆಗೋಸ್ಕರ ಆವಿರ್ಭವಿಸಿದವರು, ಗೀತೆಯನ್ನು ಶ್ರವಣ ಮಾಡುವುದಕ್ಕೋಸ್ಕರ ಆವಿರ್ಭವಿಸಿದವರು. ಮತ್ತೊಂದು ಅರ್ಥವನ್ನು ಹೇಳುವುದಾದ್ರೆ, ಪಾರ್ಥನೇ ಗೀತಾರ್ಥನೇ ಕೇಳಯ್ಯ ಎನ್ನ ಮಾತ. ನಾನು ಹೇಳ್ತಕ್ಕಂಥ ಮಾತು ಅಂದ್ರೆ ಏನೇನೋ ನಾನು ಮಾತಾಡುವುದಲ್ಲ, ನಾನು ಗೀತಾರ್ಥವನ್ನೇ ಮಾತಾಡ್ತಾ ಇದ್ದೇನೆ. ಈ ಗೀತಾರ್ಥವನ್ನೇ ನನ್ನ ಮಾತಿನಲ್ಲಿ ಕೇಳು. ಹಾಗಾದ್ರೆ ಈ ಭಗವದ್ಗೀತೆಯನ್ನು ಹೇಳುವುದಕ್ಕಿಂತ ಮುಂಚೆಯೇ ಕೃಷ್ಣ ಹೇಳ್ತಾನೆ ಗೀತಾರ್ಥವನ್ನು ಕೇಳು ಅಂತ ಹೇಳ್ತಾನೆ. ಭಗವದ್ಗೀತೆ ಇನ್ನು ಹೇಳಬೇಕು, ಹೇಳುವುದಕ್ಕಿಂತ ಮುಂಚೆ ಗೀತಾರ್ಥ ಹೇಳ್ತೇನೆ ಅಂದ್ರೆ, ಹಾಗಾದ್ರೆ ಗೀತಾ ಅಂತ ಹೇಳಿದ್ರೆ ವೇದದಿಂದ ಗೀತವಾದದ್ದು. ವೇದದಿಂದ ಗೀತವಾದಂತಹ ವಿಷಯ ಏನಿದೆ ಅದರ ಅರ್ಥವೇ ಭಗವದ್ಗೀತೆಯಲ್ಲಿ ಇರುವುದು. ಅದು ವೇದ ಗೀತವಾದಂತಹ ಅರ್ಥ, ಅದು ಗೀತಾರ್ಥ. ಆ ಗೀತಾರ್ಥವನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ, ಕೇಳಯ್ಯ ಎನ್ನ ಮಾತ. ಇದಾದ ಕೂಡಲೇ ಇದಿಷ್ಟು ಪಲ್ಲವಿ, ಇದನ್ನು ಒಂದೊಂದು ಪದ್ಯದ ಕೊನೆಯಲ್ಲೂ ಕೂಡ ನಾವು ಸೇರಿಸಿಕೊಳ್ಬೇಕು. ಮುಂದೆ ಪ್ರಾರಂಭ ಆಗುವುದು, ಕುರುಕ್ಷೇತ್ರದಿ ಎನ್ನವರು ಪಾಂಡವರು ಪೇಳೋ ಸಂಜಯ ಏನು ಮಾಡುವರು ಕೂಡಿ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ. ಎನ್ನವರು ಪಾಂಡವರು ಕೂಡಿ ಏನು ಮಾಡಿದರು ಅಂತ ಆ ಸಂಜಯನಲ್ಲಿ ಧೃತರಾಷ್ಟ್ರ ಪ್ರಶ್ನೆ ಮಾಡಿದ್ದನ್ನು ಹಾಗೆಯೇ ಮೊದಲ ಪಂಕ್ತಿಯಲ್ಲಿ ಹೇಳಿ, ಕೇಳಿ ಅರಸನೇ ನೋಡು ಪಾಂಡವರ ಸೇನಾ ಮಾತಾಡಿದ ನಿನ್ನ ಸುತಗೆ ದ್ರೋಣ ನಿಂತು. ಸಂಜಯ ಹೇಳ್ತಾನೆ, ನಿನ್ನ ಮಗನ ಹತ್ರ ದ್ರೋಣ ಹೀಗೆ ಮಾತಾಡಿದ ಅಂತ. ಇಲ್ಲಿ ವಿಷಯ ನಿಜವಾಗಿ ದ್ರೋಣಾಚಾರ್ಯರು ಮಗನ ಹತ್ರ ಮಾತಾಡಿದ್ದಲ್ಲ, ಮಗ ಹೋಗಿ ದ್ರೋಣಾಚಾರ್ಯ ಹತ್ರ ಮಾತಾಡಿದ್ದು. ಅವನು ಹೋಗಿ ದ್ರೋಣಾಚಾರ್ಯ ಹತ್ರ ಮಾತಾಡಿದ್ದೇನಂದ್ರೆ, ನೋಡಿ ದ್ರೋಣಾಚಾರ್ಯ, ನೀವೆಲ್ರಿಗೂ ಪಾಠ ಹೇಳಿದ್ರಿ, ನಿಮಗೆ ಪಾಠ ಹೇಳಿದವರು ನಿಮ್ಮನ್ನು ಕೊಲ್ಲಿಕ್ಕೆ ಎದುರುಗಡೆ ನಿಂತಿದ್ದಾರೆ ಇವತ್ತು, ನೋಡಿ ಸ್ವಲ್ಪ ಅಂದ್ರೆ ಏನ್ ಅಭಿಪ್ರಾಯ? ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ನಿನ್ನ ಶಿಷ್ಯ ದ್ರುಪದನ ಮಗನಾದಂತಹ ದೃಷ್ಟದ್ಯುಮ್ನ ನಿನ್ನನ್ನು ಕೊಲ್ಲುವುದಕ್ಕೋಸ್ಕರ ಹುಟ್ಟಿದವ, ಅವನಿಗೆ ನೀವು ಪಾಠ ಹೇಳಿದ್ರ? ನಿಮ್ಮ ಪಾಠವನ್ನು ಕೇಳಿ ಇವತ್ತು ನಿಮ್ಮನ್ನು ಸಾಯಿಸುವುದಕ್ಕೆ ಎಂತ ವ್ಯೂಹವನ್ನು ರಚನೆ ಮಾಡಿಕೊಂಡು ಮುಂದೆ ನಿಂತಿದ್ದಾನೆ ನೋಡಿ. ನೀವು ನಮ್ಮ ಆಚಾರ ಅಲ್ಲ, ನೀವು ಪಾಂಡುಪುತ್ರರ ಆಚಾರ. ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಜಮೂ ಪಶ್ಯ, ಅವರ ಆಚಾರರು ನೀವು ಅಂತ ತನ್ನ ಪಕ್ಷದಲ್ಲಿ ಮುಂದಕ್ಕೆ ಸೇನಾಧಿಪತಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗಿದ್ದ ಉಪಸೇನಾಧಿಪತಿಯಾದಂತಹ ದ್ರೋಣಾಚಾರ್ಯರ ಹತ್ರ ಇವ ಹೇಳುವುದು. ಅದನ್ನಾದ್ರೆ ಅದಕ್ಕೆ ದ್ರೋಣಾಚಾರ್ಯರು ಸಮಾಧಾನದಿಂದ ಹೇಳ್ತಾರೆ, ನೀನು ಸ್ವಲ್ಪ ನನ್ನ ಹತ್ರ ಹೇಳಲಿಕ್ಕೆ ಬಂದಿದ್ದಿ ಈ ವಿಷಯವನ್ನು ನನ್ನ ಹತ್ರ ಹೇಳಿದ್ದಕ್ಕೆ ನಾನ್ ನಿನಗೇನು ಹೇಳ್ಬೇಕು? ಸೇನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ನೀನೇ ನನಗೆ ಹೇಳ್ಬೇಕು ಅಂತ. ಆವಾಗ ಇವ ಪಾಂಡವರ ಸೇನೆಯ ಬಗ್ಗೆ ಲೆಕ್ಕಾಚಾರ ಕೊಡ್ತಾನೆ. 17 ಜನರ ಹೆಸರು ಹೇಳ್ತಾನೆ ಪಾಂಡವರ ಸೇನೆಯಲ್ಲಿ. ಅಂಥವರೆಲ್ಲ ಮಹಾಶಾಲಿಗಳು, ಅವರು ಭೀಮಾರ್ಜುನ ಸಮಾಯುಧಿ ಅಂತ ಬೇರೆ ಸೇರಿಸ್ತಾನೆ. ಭೀಮ ಅರ್ಜುನರಿಗೆ ಸಮವಾಗಿ ಯುದ್ಧದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಂತ ಹೇಳಿ, ನಮ್ಮ ಸೇನೆದ್ದು ಸ್ವಲ್ಪ ಹೇಳ್ತೇನೆ ಕೇಳು ಅಂತ ಹೇಳಿ, ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಅಂತ ಹೇಳಿಕೊಂಡು ಬರೀ 7 ಜನರ ಹೆಸರು ಹೇಳುವಾಗ ಅವನ ನಾಲಿಗೆ ಕಟ್ಟೋಯ್ತು. ಅಲ್ಲಿ 17 ಜನರ ಹೆಸರು ಹೇಳಿದವ ತನ್ನ ಪಕ್ಷದಲ್ಲಿ 7 ಜನರ ಹೆಸರು ಹೇಳಿ ಅಲ್ಲಿಗೆ ನಿಲ್ಲಿಸ್ತಾನೆ. ಇವರೆಲ್ಲ ಯಾಕೆ ಬಂದವರು? ಅವರೆಲ್ಲ ಭೀಮಾರ್ಜುನ ಸಮರು ಅಂತ ಹೇಳಿದವ. ಇವರೆಲ್ಲ ಯಾಕೆ ಬಂದ್ರು ಅಂದ್ರೆ,
ಮದರ್ಥೆ ತ್ಯಕ್ತ ಜೀವಿತ, ನಂಗೋಸ್ಕರ ಸಾಯ್ಲಿಕ್ಕೆ ಬಂದವರು ಅಂತ ಹೇಳ್ತಾರೆ. ಅವರನ್ನು ಹೇಳುವಾಗ ನನಗೋಸ್ಕರ ಸಾಯ್ಲಿಕ್ಕೆ ಬಂದವರು ಇವರೆಲ್ಲ ಇದ್ದಾರೆ, ಯಾರೆಲ್ಲ? ನೀವು ನಂಗೋಸ್ಕರ ಸಾಯ್ಲಿಕ್ಕೆ ಬಂದವರು ಅಂತ ಹೇಳ್ತಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ, ಮತ್ತೆ ಭೀಷ್ಮಶ್ಚ, ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಂತ ಕೃಪಾಚಾರ್ಯರು ಎಲ್ಲರೂ ಮದರ್ಥೆ ತ್ಯಕ್ತ ಜೀವಿತ. ಹಾಗಾದ್ರೆ ಇವನಿಗೆ ತನ್ನ ಸೇನೆಯ ಶಕ್ತಿ ಕ್ಷೀಣವಿದೆ ಅನ್ನುವುದು ಅರಿವಿಗೆ ಬಂದು ತನ್ನ ಆಚಾರ್ಯರಾದ ದ್ರೋಣರ ಹತ್ರ ಇಷ್ಟು ಮಾತಾಡಿದ. ಇವರದನ್ನು ಕೇಳಿತಾ ಪಾರ್ಥನು, ಕೇಳಿ ಅರಸನೇ ನೋಡು ಪಾಂಡವರ ಸೇನಾ ಮಾತಾಡಿದ ನಿನ್ನ ಸುತಗ ದ್ರೋಣ ನಿಂತು. ಸುತ, ನಿನ್ನ ಸುತ ದ್ರೋಣನಲ್ಲಿ ಇಂತು ಮಾತಾಡಿದ ಅಂತ ಅದಕ್ಕೆ ಅನ್ವಯ ಮಾಡಬೇಕು. ದ್ರೋಣರಲ್ಲಿ ಇಂತು ಮಾತಾಡಿದ ನಿನ್ನ ಸುತ ಅಂತ. ದ್ರೋಣರಲ್ಲಿ ಮಾತಾಡಿದ, ಏನು ಮಾತಾಡಿದ? ನಮ್ದು ಸೈನ್ಯ ತುಂಬಾ ಕ್ಷೀಣವಿದೆ, ಭೀಷ್ಮಾಚಾರ್ಯರು ಕೂಡ ತುಂಬಾ ವಯಸ್ಸಾಗಿ ಹೋಗಿದೆ, ಆದ್ರೆ ಅವರು ಸತ್ರೆ ನಮ್ದಕ್ಕೆ ಮತ್ತೆ ಶಕ್ತಿ ಇಲ್ಲ, ಆದ್ರಿಂದಾಗಿ ಎಲ್ಲರೂ ಕೂಡ ಭೀಷ್ಮರನ್ನೇ ಭೀಷ್ಮಮೇವಾಭಿರಕ್ಷಂತು, ಎಲ್ಲರೂ ಸೇರಿ ಭೀಷ್ಮನನ್ನೇ ಸರಿಯಾಗಿ ರಕ್ಷಣೆ ಮಾಡಿ ಅಂತ ಹೇಳಲಿಕ್ಕೆ ಬಂದಾವ. ಇಷ್ಟೆಲ್ಲ ನಡೆಯಿತು. ಇಷ್ಟು ನಡೆದಾಗ ಸೇನೆಯ ಮಧ್ಯಕ್ಕೆ ನಮ್ಮ ರಥವನ್ನು ತೆಗೆದುಕೊಂಡು ಹೋಗಿ ಅಂತೇಳಿ ನಮ್ಮ ಅರ್ಜುನ ಶ್ರೀಕೃಷ್ಣನ ಜೊತೆಗೆ ಹೇಳಿದ. ಕೇಳಿತಾ ಪಾರ್ಥನು ಕುರುದಂಡ ರಣದಲ್ಲಿ ಚಂಡ ಗಾಂಡೀವ ಕರದಂಡ. ಗಾಂಡೀವ ಕರದಂಡ ಕೆಲವೆಲ್ಲ ಶಬ್ದ ಅರ್ಥ ಮಾಡಿಕೊಳ್ಬೇಕಾದ್ರೆ ಸಂಸ್ಕೃತದಲ್ಲೇ ಅರ್ಥ ಮಾಡ್ಕೊಳ್ಬೇಕು. ಅರ್ಜುನನಿಗೆ ಹೆಸರು ಗಾಂಡೀವ ಕರದಂಡ. ಏನವ ನಾವು ಕನ್ನಡದವರ ಅರ್ಥ ಏನು ಮಾಡಿಕೊಳ್ತೇವೆ ಅಂದ್ರೆ ಅವನ ಕೈಯಲ್ಲಿ ಗಾಂಡೀವ ದಂಡ ಅಂತ ಅರ್ಥ ಮಾಡ್ಕೊತೇವೆ. ಇದಲ್ಲ, ಗಾಂಡೀವ ಕರ ದಂಡ. ಗಾಂಡೀವವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ಆ ಕೈ ದಂಡದ ಹಾಗೆ ಬಹಳ ಗಟ್ಟಿಯಾಗಿದೆ ಅಂತ ಅರ್ಥ. ಗಾಂಡೀವ ಕರವು ದಂಡವು ಇವ ಕರದಂಡವು, ಎರಡು ಕೈಗಳು ಅದು ದಂಡದ ಹಾಗೆ ಗಟ್ಟಿಯಾಗಿ. ದಂಡ ಅಂತ ಹೇಳಿದ್ರೆ ಕಬ್ಬಿಣದ ಕೋಲಿನ ಹಾಗೆ ಗಟ್ಟಿಯಾದ ಎರಡು ಕೈಗಳು. ಅದು ಗಾಂಡೀವದಿಂದ ಕೂಡಿದಂತಹ ಕರದಂಡವುಳ್ಳವ. ಕರವೆಂಬ ದಂಡ ಗಾಂಡೀವ ಸಹಿತವಾಗಿದೆ. ಅಂತಹ ಇದು ಪ್ರಾಸಾಲಂಕಾರಕ್ಕೋಸ್ಕರ ಇಂತಹ ಶಬ್ದಗಳ ಬಳಕೆ. ಜೊತೆಗೆ ಅದರಿಂದ ಒಂದು ಶಬ್ದ ಸ್ವಾರಸ್ಯ ಆವಿರ್ಭೂತವಾಗ್ತದೆ. ಅಚ್ಯುತ ಪಿಡಿ ರಥ ನಡೆ ಮುಂದ ಬಹು ತ್ವರದಿಂದ ನೋಡುವೆ ಚಿತ್ತದಿಂದ. ಬಹಳ ವೇಗವಾಗಿ ನನ್ನ ರಥವನ್ನು ಎರಡು ಸೇನೆಯ ಮಧ್ಯದಲ್ಲಿ ನಿಲ್ಲಿಸು, ನೋಡುವೆ ನೇತ್ರದಿಂದ. ಗುರು ಹಿರಿಯರ ಕೂಡ ಯಾಕೆಂದ. ಗುರು ಹಿರಿಯರ ಮಧ್ಯ ಎರಡೂ ನೋಡಿದ ಮೇಲೆ ಕೃಷ್ಣನ ಹತ್ರ ಕೇಳ್ತಾನೆ, ಯಾಕೆಂದ ಯುದ್ಧ ಸಾಕೆಂದ ಭಿಕ್ಷವೇ ಸುಖವೆಂದ. ನೋಡಿ ಎಷ್ಟು ವೇಗವಾಗಿ ಕಥೆ ಹೋಗ್ತಾ ಇದೆ ಗಮನಿಸಿ. ರಥ ಅಲ್ಲಿ ಮಧ್ಯಕ್ಕೆ ಹೋಯ್ತು, ಹೋದಾಗ ನೋಡಿದ ಎರಡು ಕಡೆ, ನೋಡಿ ಭಿಕ್ಷವೇ ಸಾಕೆಂದ. ಭಿಕ್ಷಮಪೀಹ ಲೋಕೆ, ನನಗೆ ಬೇಕಾದ್ರೆ ಭಿಕ್ಷೆ ಬೇಡಿ ಆದ್ರೂ ನಾನು ಬದುಕಬಹುದು, ಆದ್ರೆ ಇಂಥವರನ್ನೆಲ್ಲ ಕಥಂ ಭೀಷ್ಮಹಂ ಸಂಖ್ಯೆ ದ್ರೋಣಂಚ, ನಾನು ದ್ರೋಣನನ್ನಾಗಲಿ ಭೀಷ್ಮನನ್ನಾಗಲಿ ಹೇಗ ಹೋರಾಡುವುದು? ನನ್ನ ಗುರುಗಳಲ್ವಾ, ಪೂಜಾರ್ಹವು ಅರಿಸುವುದನ, ಅವರೆಲ್ಲ ನನ್ನಿಂದ ಪೂಜಾರ್ಹರಲ್ಲವೇ? ಆದ್ರಿಂದ ಕಿಮ್ನೋ ರಾಜ್ಯೇನೋ ಗೋವಿಂದ, ನನಗೆ ರಾಜ್ಯ ಹಿಡ್ಕೊಂಡು ನಾನೇನು ಮಾಡಬೇಕು ಗೋವಿಂದ? ನಾನು ಬೇಕಾದ್ರೆ ಶ್ರೇಯೋ ಭೋಕ್ತುಂ ಭಿಕ್ಷಮಪೀಹ ಲೋಕೆ, ಬೇಕಾದ್ರೆ ಭಿಕ್ಷೆ ಬೇಡಿ ಬೇಕಾದ್ರೂ ಬದುಕುದೆ. ಭಿಕ್ಷವೇ ಸುಖವೆಂದ ಕುಂತಿಸುತ. ಇಷ್ಟು ಕುಂತಿಸುತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ, ಹೇ ಕುಂತಿಸುತ, ಈ ಮಾತು ಉಚಿತಲ್ಲ, ನಿನಗಿದು ಸಲ್ಲ, ಪಿಡಿ ಗಾಂಡೀವ ಬಿಲ್ಲ ಅಂತ ಹೇಳ. ಮೊದಲು ಗಾಂಡೀವ ಬಿಲ್ಲು ಹಿಡ್ಕೋ ಅಂತ ಹೇಳ. ನಿನಗಿದು ಸರಿ ಅಲ್ಲ. ನೋಡಿ, ಕೆಲವು ಮಾತನ್ನು ಕೆಲವರು ಹೇಳಿದ್ರೆ ಸರಿ, ಕೆಲವರು ಹೇಳಿದ್ರೆ ತಪ್ಪು. ಅದನ್ನು ಅವರು ಹೇಳಿದ್ರೆ ಸರಿ, ಒಂದೇ ವಿಷಯ ಇರ್ತದೆ, ಆದ್ರೆ ಅದನ್ನು ಯಾರು ಹೇಳ್ಬೇಕೋ ಅವರೇ ಹೇಳ್ಬೇಕು. ಮಹಾಭಾರತದಲ್ಲಿ ಇಷ್ಟೆಲ್ಲ ಮಹಾ ವಿಷಯಗಳೆಲ್ಲ ಇದ್ದಾವೆ ಅಂತ ಹೇಳಿ ಮಹಾಭಾರತ ಓದತೆ ಇದ್ದವ ಟೈಪ್ ರೆಕಾರ್ಡರ್ ಕೇಳ್ಕೊಂಡು ಹೇಳಿದ್ರೆ ಅವನು ಹೇಳುವ ವಿಷಯ ಅಲ್ಲ, ಅದನ್ನು ಇವರು ಹೇಳ್ಬೇಕು ಅಂತ. ಕೆಲವು ವಿಷಯಗಳನ್ನು ಕೆಲವರು ಹೇಳಿದ್ರೇನೆ ಸರಿಯಾಗುದಲ್ವಾ? ಹಾಗೆ ಇಲ್ಲಿ ಅರ್ಜುನ ಈ ಮಾತು ಹೇಳಬಹುದು, ಭಿಕ್ಷವೇ ಸುಖ. ನಮ್ಮ ಹಿರಿಯರನ್ನು ನಾವು ಕೊಂದು ಅವರ ರಕ್ತದಿಂದ ಸಿಕ್ತವಾದ ಭೂಮಿಯನ್ನು ಆಡಳಿತ ಮಾಡುವುದಕ್ಕಿಂತ ಸನ್ಯಾಸವನ್ನು ತೆಗೆದುಕೊಂಡು ಭಿಕ್ಷೆ ಬೇಡಿ ಬದುಕುವುದೇ ಉಚಿತ. ಈ ಮಾತನ್ನು ಹೇಳಬಹುದು ಯಾರು? ಸನಕಾದಿಗಳಂತ ವ್ಯಕ್ತಿಗಳು ಹೇಳ್ಬೋದು, ಆದ್ರೆ ಅರ್ಜುನನಂತ ವ್ಯಕ್ತಿಗಳು ಹೇಳುವುದು ತರವಲ್ಲ. ನಿನಗಿದು ಸಲ್ಲ, ಅರ್ಜುನ ನಿನಗೆ ಸಲ್ಲು ಅಂತ ಮಾತಲ್ಲ. ಅದನ್ನು ಕ್ಲೈಬ್ಯಂ ಮಾಸ್ಮಗತ ಗಮ ಪಾರ್ಥ ನೈತ ತ್ವಯ್ಯುಪಪದ್ಯತೆ, ನಿನಗೆ ಇದು ಹೊಂದುವಂತಹದ್ದಲ್ಲ, ನಿನಗೆ ಹೊಂದಬಾರ್ದು. ಯಾಕಂದ್ರೆ ನೀನು ಕೌಂತೇಯ, ನೀನು ಕುಂತಿಯ ಮಗ, ಜೊತೆಗೆ ಪಾಂಡುರಾಜನ ಸುತ. ಅಷ್ಟೇ ಅಲ್ಲ, ಭೀಮನ ತಮ್ಮ, ಇದು ಬಹಳ ಮುಖ್ಯವಾದದ್ದು. ನೀನು ಭೀಮಸೇನನ ತಮ್ಮ.
ಧರ್ಮರಾಜನ ತಮ್ಮ. ಅವರೆಲ್ಲ ಧರ್ಮದಿಂದ ಬದುಕತಕ್ಕಂಥವ್ರು. ಧರ್ಮ ಏನು ಅನ್ನುವುದು ಅವರಿಗೆ ಗೊತ್ತು, ನಿನಗೆ ಮರ್ತೋಗಿದೆ. ಯಾಕಂದ್ರೆ ನೀನು ಧರ್ಮಶಾಸ್ತ್ರ ಓದಿದ್ದಕ್ಕಿಂತ ಶಾಸ್ತ್ರಿ ಬಿಲ್ಲು ಶಾಸ್ತ್ರ ಓದಿದ್ದೇ ಜಾಸ್ತಿ. ಧನುರ್ವೇದದ ಅಧ್ಯಯನ ಜಾಸ್ತಿ ಆಯ್ತು ನಿಂದು, ಧರ್ಮಶಾಸ್ತ್ರದ ಅಧ್ಯಯನ ಕಡಿಮೆ ಆಯ್ತು. ಆದ್ರಿಂದ ನಿನಗೆ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನುವುದರ ಬಗ್ಗೆ ವಿವೇಕ ಕಳೆದು ಹೋಗಿದೆ. ಈ ಅವಿವೇಕದ ಸ್ಥಿತಿಯಲ್ಲಿ ನಿನಗೆ ವಿವೇಕವನ್ನು ಹುಟ್ಟಿಸುವುದಕ್ಕೋಸ್ಕರ ನಾನು ಕೆಲವು ಮಾತು ಹೇಳಬೇಕು, ಕೇಳು ಅಂತ ಅಲ್ಲಿಂದ ಈತನ ಉಪದೇಶ ಶುರುವಾಗ್ತದೆ. ಪಿಡಿ ಗಾಂಡೀವ ಬಿಲ್ಲ, ಇದು ಮೊದಲು. ಯುದ್ಧಸ್ವ ತಸ್ಮಾತ್ ಯುದ್ಧಸ್ವ ಅರ್ಜುನ ಅಂತ ಅರ್ಜುನ ಹತ್ರ ನೀನು ಯುದ್ಧ ಮಾಡು ಅಂತ ಹೇಳ್ತಾನೆ. ಅವನೇನು ಹೇಳಿದ ಅರ್ಜುನ? ಗಾಂಡೀವಂ ಸ್ರಂಸತೆ ಹಸ್ತಾತ್ ತಚ್ಚೈವ ಪರಿದಕ್ಯತೆ. ಮೈಯೆಲ್ಲ ಒಂದು ಬಿಸಿ ಬಿಸಿ ಆಗ್ತಾ ಇದೆ, ನಂಗೆ ಏನೋ ಜ್ವರ ಬಂದ ಹಾಗೆ ಆಗ್ತಾ ಇದೆ, ನನ್ನ ಕೈಯಿಂದ ಗಾಂಡೀವ ಜಾರ್ತಾ ಇದೆ, ಯಾಕೋ ಶರೀರ ಎಲ್ಲ ಕಂಪನ ಆಗ್ತಾ ಇದೆ, ಏನೋ ಕಣ್ಣಲ್ಲಿ ಒಂದಿದ್ದದ್ದು 2, 4 ಎಲ್ಲ ಕಾಣಿಸ್ತಾ ಇದೆ, ನನ್ನ ತಲೆಯೇ ಸುತ್ತುತ್ತಾ ಇದೆಯೋ ಅಂತ ಭಾವನೆ ಬರ್ತಾ ಇದೆ. ಆದ್ರಿಂದ ಅರ್ಜುನ ಯುದ್ಧ ಬೇಡ, ಕೃಷ್ಣ ಅರ್ಜುನ ಯುದ್ಧ ಬೇಡ, ನಾನು ಬೇಕಾದ್ರೆ ಎಲ್ಲಾದ್ರೂ ಹೋಗ್ತೇನೆ, ನನ್ನನ್ನು ಬಿಟ್ಬಿಡು ಅಂತ ಕೃಷ್ಣನ ಹತ್ರ ಅರ್ಜುನ ಕೇಳ್ತಾ ಇದ್ದಾನಲ್ವಾ. ಈ ಪ್ರಸಂಗದಲ್ಲಿ ಶ್ರೀಕೃಷ್ಣ ಹೇಳ್ತಕ್ಕಂಥ ಮಾತು, ಬಾಲ್ಯ ಯೌವನ ಮುಪ್ಪು ತನ ದೇಹದಲ್ಲಿ, ಇಂಥ ದೇಹಕ್ಕೆ ಮೋಹ ಮತ್ಯಾತಕಿಲ್ಲಿ, ಕಾಯ್ದು ಕೊಲ್ಲುವ ನಾನು ಇರುತ್ತಿರಲು ಇಲ್ಲಿ, ಬಿಲ್ಲು ಪಿಡಿದು ಕೀರ್ತಿ ಪಡೆ ನೀ ಲೋಕದಲ್ಲಿ. ಎಷ್ಟು ಚಂದದ ಸಂಗ್ರಹ ನೋಡಿ, 5 ಶ್ಲೋಕದ ಸಂಗ್ರಹ ಇಲ್ಲಿ ಬಂತು. ನೀನ್ ಯಾಕೆ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಿ? ಭೀಷ್ಮರನ್ನು ದ್ರೋಣರನ್ನು ಕೊಲ್ಲಬಾರ್ದು ಅಂತ ಹಠ ಯಾಕೆ ನಿಂಗೆ? ಯಾಕಂದ್ರೆ ಅವರು ನನ್ನ ಅಜ್ಜ, ನನ್ನ ಗುರುಗಳು, ಇದಲ್ವೇ? ನೀನು ಕೊಲ್ಲದೆ ಇದ್ರೆ ಅವರು ಶಾಶ್ವತವಾಗಿ ಬದುಕಿರ್ತಾರೆ ಅಂತ ಅನ್ಕೊಂಡಿದ್ಯೋ? ಯಾಕಂದ್ರೆ ಒಂದು ಶರೀರಕ್ಕೆ ಬಾಲ್ಯ ಬಂದ ಮೇಲೆ ಯೌವನ ಬರಬೇಕು, ಯೌವನ ಬಂದ ಮೇಲೆ ಮುಪ್ಪು ಬರಬೇಕು, ಮುಪ್ಪು ಬಂದ ಮೇಲೆ ತಾನಾಗಿಯೇ ಮರಣ ಬರಬೇಕು. ಅದು ಒಂದಾದ ಮೇಲೆ ಒಂದು ಬರಲೇಬೇಕಾದದ್ದು. ಅದು ಬರ್ಲಿಲ್ಲ ಅಂದ್ರೆ ಇವನಿಗೆ ಯಾಕೆ ಇನ್ನೂ ಬರ್ಲಿಲ್ಲ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಅದು ಯಾಕಂದ್ರೆ ಶರೀರ ಪೂರ್ತಿ ಜರ್ಜರಿತವಾದ ಮೇಲೆ ಆ ಶರೀರದ ಚರ್ಮವನ್ನು ಎಳೆದಾಗ 1 ಗೇಣಿನಷ್ಟು ಹೊರಗೆ ಬರುವಾಗ, ಕಣ್ಣಿನ ರೆಪ್ಪೆಗಳು ಕೂಡ ಕಣ್ಣಿನ ಮೇಲೆ ಸರಿಯಾಗಿ ಮೇಲಕ್ಕೆ ಎತ್ತಲಿಕ್ಕೆ ಆಗದೆ ತಾನೇ ಅದನ್ನು ಎತ್ತಿ ಅದಕ್ಕೊಂದು ನೂಲು ಕಟ್ಟಿ ಜುಟ್ಟಿಗೆ ಕಟ್ಟಬೇಕಾದ ಪ್ರಸಂಗ ಬಂದಾಗ, ಬಾಲ್ಯಕ ರಾಜ ಅಂತ ಯುದ್ಧ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡ್ತಾನೆ. ಬಾಲ್ಯಕ ರಾಜನ ವಯಸ್ಸು 890 ವಯಸ್ಸಿನ ರಾಜ ಅಂತ. ಆತನಿಗೆ ಯುದ್ಧದಲ್ಲಿ ಏನು ಸಮಸ್ಯೆ ಇತ್ತು ಅಂದ್ರೆ ಕಣ್ಣಿನ ರೆಪ್ಪೆ ಬೀಳುವುದು. ಅದಕ್ಕೊಂದು ಈ ಬಿಲ್ಲಿಗೆ ಕಟ್ಟುವ ಹಗ್ಗದ ಹೆದೆಯನ್ನು ತನ್ನ ರೆಪ್ಪೆಗೆ ಕಟ್ಟಿ ಎತ್ತಿ ಜುಟ್ಟಿಗೆ ಕಟ್ಟಿಕೊಂಡು ಅವ ಯುದ್ಧಕ್ಕೆ ಬಂದಿದ್ದಂತೆ. ಕುರುಕ್ಷೇತ್ರ ಯುದ್ಧದಲ್ಲಿ ಆತನನ್ನು ವರ್ಣನೆ ಮಾಡ್ತಾರೆ. ಅಂಥ ಮುಪ್ಪಿನ ವಯಸ್ಸಿನಲ್ಲಿ ತನ್ನ ಕೆಲಸ ತಾನು ಮಾಡ್ಲಿಕ್ಕೆ ಆಗದೇ ಇರುವಂತಹ ಸ್ಥಿತಿಯಲ್ಲಿ ಆತ ಕೇಳ್ತಾನೆ ದೇವರ ಹತ್ರ, ಸ್ವಾಮಿ ಯಾವಾಗ ಕರ್ಕೊಂಡು ಹೋಗ್ತಿ ಸ್ವಾಮಿ ಅಂತ ಕೇಳ್ತಾನೆ. ಆದ್ರಿಂದಾಗಿ ಈ ಶರೀರದಿಂದ ಹೊರಗೆ ಹೋಗುವುದು ಕೂಡ ಬಾಲ್ಯದಿಂದ ಯೌವನ ಹೇಗೆ ಸ್ವಾಭಾವಿಕವೋ, ಯೌವನದಿಂದ ಜರೆ ಅನ್ನುವುದು ಹೇಗೆ ಸ್ವಾಭಾವಿಕವೋ, ಜರೆಯಿಂದ ಮರಣ ಅನ್ನುವುದು ಅದೇ ರೀತಿಯ ಸ್ವಾಭಾವಿಕವಾದದ್ದು. ಮರಣಾನಂತರದಲ್ಲಿ ಜನ್ಮವೂ ಕೂಡ ಅಷ್ಟೇ ಸ್ವಾಭಾವಿಕವಾಗಿದೆ. ಹಾಗಿರುವಾಗ ಯಾಕೆ ನೀನು ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿ? ಭೀಷ್ಮರನ್ನು ನೀನಲ್ಲದೆ ಹೋದ್ರು ಕಾಲ ಕವಲಕ್ಕೆ ಆತ ಸಿಲುಕಿಯೇ ಸಿಲುಕ್ತಾನೆ. ಕಾಲದ ಕವಲ ಅಂದ್ರೆ ಗ್ರಾಸ, ತುತ್ತು. ಕಾಲದ ತುತ್ತಿಗೆ ಆತ ಗ್ರಾಸನಾಗತಕ್ಕಂಥವ. ಅಂಥಲ್ಲಿ ಅದು ನಿನ್ನ ಮೂಲಕ ಆಗಬೇಕು ಅಂತೇಳಿ ಹಣೆ ಬರಹ ಇದೆ, ಅದನ್ನು ಮುಗಿಸು. ಬಾಲ್ಯ ಯೌವನ ಇದಕ್ಕೆ ಶ್ರೀಕೃಷ್ಣ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಮಾತು. ಒಂದಾದ ಮೇಲೆ ಒಂದು ಬರತಕ್ಕಂಥದ್ದು. ಅದರಲ್ಲಿ ಜ್ಞಾನಿಗಳು ಯಾವತ್ತೂ ಕೂಡ ಮೋಹಕ್ಕೆ ಧೀರಸ್ತತ್ರ ನ ಮುಖ್ಯತಿ. ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಖ್ಯತಿ. ದೇಹಾಂತರ ಪ್ರಾಪ್ತಿ ಅನ್ನುವುದು ಕೂಡ ಅದು ಚಕ್ರದಲ್ಲಿರ್ತಕ್ಕಂಥದ್ದು. ಚಕ್ರದ ತುದಿ ಯಾವಾಗ ಕೆಳಗೆ ಹೋಯ್ತು ಆಗ ಕೆಳಗಿದ್ದದ್ದು ಮೇಲಕ್ಕೆ ಬರಬೇಕಾದದ್ದು ಸ್ವಭಾವ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ತತ್ರಕ ಪರಿದೇವನ. ಚಕ್ರ ತಿರುಗಿದ ಹಾಗೆ ಇದು ಸುತ್ತುವಂತಹದ್ದು. ಹಾಗೆಯೇ ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಜಾ ತಸ್ಮಾತ್ ಅಪರಿಹಾರ್ಯೇರ್ಥೆ ನತ್ವಂ ಶೋಚಿತು ಅರ್ಹಸಿ ಅನ್ನೋದು ಅಷ್ಟನ್ನು ಸಂಗ್ರಹ ಮಾಡಿ ಕೃಷ್ಣ ಇಷ್ಟೇ ಹೇಳಿದ. ಶಸ್ತ್ರದಂಜಿಕೆ ಎಲ್ಲ ಜೀವಕ್ಕೆ, ಈ ದೇಹಕ್ಕೆ ಶಸ್ತ್ರದಂಜಿಕೆ ಇಲ್ಲ. ಕೃಷ್ಣ ಹೇಳಿದ, ಶಸ್ತ್ರದಿಂದ ಸಾಯುವುದು ಆತ್ಮ ಅಲ್ಲ, ಆತ್ಮನಿತ್ಯ. ದೇಹವಷ್ಟೇ ಶಸ್ತ್ರದಂಜಿಕೆಗೆ ಒಳಗಾಗುವಂತಹದ್ದು. ದೇಹವು ಶಸ್ತ್ರದಿಂದ ಕತ್ತರಿಸಲ್ಪಡಬಹುದು, ಆದ್ರೆ ಆತ್ಮವನ್ನು ಕತ್ತರಿಸುವುದಕ್ಕೆ ಆತ್ಮವು ಬಿಸಿಲಿಗೆ ಒಣಗುವುದಿಲ್ಲ, ಅಥವಾ ಗಾಳಿಗೆ ಒಣಗುವುದಿಲ್ಲ, ಬೆಂಕಿಗೆ ಭಸ್ಮವಾಗುವುದಿಲ್ಲ.
ನೀರಿನಿಂದ ಅದು ಒದ್ದೇ ಆಗುವುದಿಲ್ಲ. ಆತ್ಮದ ಬಗ್ಗೆ ಕೃಷ್ಣ ಹೇಳುವುದು ನ ಶೋಷಯತಿ ಮಾರುತಃ ನ ಚೈನಂ ಕ್ಲೇದಯಂತ್ಯಾಪಃ. ಇದನ್ನು ನೀರು ಒದ್ದೆ ಮಾಡುವುದಿಲ್ಲ, ಬೆಂಕಿ ಸುಡುವುದಿಲ್ಲ, ಗಾಳಿ ಒಣಗಿಸುವುದಿಲ್ಲ. ಅದನ್ನೆಲ್ಲ ಕೃಷ್ಣ ಹೇಳ್ತಾನೆ. ಶಸ್ತ್ರದಿಂಜಿಕೆ ಇಲ್ಲ ಜೀವಕ್ಕೆ, ಈ ದೇಹಕ್ಕೆ ನಾನಕನ ದಾಹಕ್ಕೆ, ಇದು ಪಾವಕನ ದಾಹಕ್ಕೆ, ಉದಕಗಳಿಂದ ವೇದನೆ ಯಾಕೆ ಈ ಜೀವಕ್ಕೆ, ಮಾರುತನ ಶೋಷಕ್ಕೆ, ನಿತ್ಯ ಅಭೇದ್ಯ ಈ ಜೀವನ ಸನಾತನ ವಸ್ತ್ರದ್ಧಾಂಗೆ ಈ ತನುವು, ಆದಾವು ಬೋದಾವು ನಿನಗಯ್ಯ ನನಗಿಲ್ಲಯ್ಯ. ಮಧ್ಯದಲ್ಲಿ ಒಗ್ಗರಣೆ ಕೃಷ್ಣನ್. ಆದಾವು ಪೋದಾವು ನಿನಗಯ್ಯ ನನಗಿಲ್ಲಯ್ಯ ಅಂದ್ರೆ ಈ ಶರೀರ ಎಷ್ಟು ಆಗಿದ್ದಾವೆ ಗೊತ್ತಿಲ್ಲಪ್ಪ ನಿನಗೆ, ಇನ್ನೆಷ್ಟು ಆಗ್ತಾವೆ ನಿನಗೆ ಗೊತ್ತಿಲ್ಲ. ಬಹೂನಿಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ. ನನಗೂ ನಿನಗೂ ಅದೆಷ್ಟೋ ಜನ್ಮ ಆಗಿ ಹೋಗಿದೆ ಅಪ್ಪ ಅರ್ಜುನ. ಆದ್ರೆ ವ್ಯತ್ಯಾಸ ಏನು ಗೊತ್ತು? ನಿನಗೆ ಎಷ್ಟು ಜನ್ಮ ಆಗಿದೆ ಅನ್ನೋದು ನಿನಗೆ ಗೊತ್ತಿಲ್ಲ. ನಿನಗೆಷ್ಟಾಗಿದೆ ಅಂತ ನಂಗೆ ಗೊತ್ತು, ನನಗೆಷ್ಟಾಗಿದೆ ಅನ್ನೋದು ನಂಗೆ ಗೊತ್ತು, ಇನ್ನೆಷ್ಟಾಗಲಿಕ್ಕಿದೆ ಅಂತ ನಂಗೆ ಗೊತ್ತು. ನನಗೆ ಅಂದ್ರೆ ನನ್ನ ಅವತಾರ ರೂಪಗಳು, ಅದು ನನ್ನ ಇಚ್ಛೆಯಿಂದ ನಾನು ಅದನ್ನೆಲ್ಲ ಚೆನ್ನಾಗಿ ತಿಳಿದೇ ಇದ್ದೇನೆ. ಆದ್ರೆ ನೀನು ಅದನ್ನು ತಿಳಿದಿಲ್ಲ. ತಿಳಿಯದೇ ಜನ್ಮವನ್ನು ಹೊಂದುವುದು ಅನ್ನೋದಕ್ಕೆ ಸಂಸಾರ ಅಂತ ಹೆಸರು, ತಿಳಿದು ಜನ್ಮವನ್ನು ಪಡೆಯುವುದಕ್ಕೆ ಅವತಾರ ಅಂತ ಹೆಸರು. ಅದು ನನ್ನ ಅವತಾರ, ನಿಂದು ಸಂಸಾರ. ಸಂಸಾರ ಅಂದ್ರೆ ಸಿಕ್ಕಾಬಟ್ಟೆ ಸಾರ ಅಂತ ಅರ್ಥ ಅಲ್ಲ. ಸಂಸಾರ ಅರ ಅಂದ್ರೆ ದೋಷ, ಸಾರ ಅಂತ ಇದ್ರೆ ದೋಷ ಸಹಿತವಾದದ್ದು. ಆದ್ರಿಂದ ಈ ದೋಷ ಸಹಿತವಾದ ಜೀವನದ ಚಕ್ರದಲ್ಲಿ ನೀನು ಸಿಲುಕಿ ಹಾಕಿಕೊಂಡಿದ್ದಿ. ನನಗೆ ಅಂಥದ್ದಿಲ್ಲ, ನನಗಿಲ್ಲವಯ್ಯ. ಜ್ಞಾನ ದೊಡ್ಡದು, ಕರ್ಮ ಬಂಧವ ಬಿಟ್ಟು, ಕರ್ಮ ಬಿಟ್ಟರೆ ಪ್ರತ್ಯವಾಯವೆಷ್ಟು. ಇದರ ನಂತರ ಇದು ಒಂದು ಹಂತದ ಕೃಷ್ಣನ ಉಪದೇಶ. ಏನು? ಆತ್ಮ ನಿತ್ಯ, ಶರೀರ ಅನಿತ್ಯ. ಅನಿತ್ಯವಾದ ಶರೀರದ ಉತ್ಕರ್ಷಕ್ಕೋಸ್ಕರ ನಿತ್ಯವಾದ ಆತ್ಮವನ್ನು ಯಾವತ್ತೂ ಕೂಡ ಹಾಡು ಮಾಡಿಕೊಳ್ಳಬಾರ್ದು, ಆತ್ಮ ವಂಚನೆಯನ್ನು ಮಾಡಬಾರ್ದು. ಶರೀರವನ್ನು ಶೋಷಣ ಮಾಡಿಯಾದರೂ ಆತ್ಮದ ಉದ್ಧಾರಕ್ಕೋಸ್ಕರ ಪ್ರಯತ್ನಿಸಬೇಕು. ಕೇವಲ ನಿನ್ನ ಉದ್ಧಾರ ಮಾತ್ರ ಅಲ್ಲ, ನಿನ್ನ ಗುರು ಹಿರಿಯರು ಆ ಕಡೆಯ ಪಕ್ಷದಲ್ಲಿದ್ದಾರಲ್ಲ, ಅವರು ಒಂದು ರೀತಿಯಲ್ಲಿ ಅವಿದ್ಯೆಯ ಅಥವಾ ಅಧರ್ಮದ ಪಕ್ಷದಲ್ಲಿ ನಿಂತು ಹೋರಾಡ್ತಾ ಇದ್ದಾರೆ. ಅಧರ್ಮದ ಪಕ್ಷದಲ್ಲಿರ್ತಕ್ಕಂತಹ ಅವರನ್ನು ಸಂಹರಿಸುವುದರಿಂದ ಅವರಿಗೂ ಕೂಡ ಧರ್ಮವೇ ಪ್ರಾಪ್ತಿಯಾಗ್ತದೆ. ಆ ಮೂಲಕ ಉತ್ತಮ ಲೋಕ ಪ್ರಾಪ್ತಿ ಇದೆ. ಯಾಕಂದ್ರೆ ರಣರಂಗದಲ್ಲಿ ಹೋರಾಡಿ ಸತ್ತಂತಹ ವ್ಯಕ್ತಿಗಳಿಗೆ ಶ್ರೇಯಸ್ಸಿದೆ. ಅವರು ಯುದ್ಧದಲ್ಲಿ ಸಾಯದೆ ಅಕಸ್ಮಾತ್ ಮನೆಯಲ್ಲಿ ಹೋಗಿ ಹಾಸಿಗೆಯಲ್ಲಿ ಬಿದ್ದು ಸತ್ತರೆ ಅವರಿಗೆ ನರಕ ಪ್ರಾಪ್ತಿ ಇದೆ. ಯಾಕಂದ್ರೆ ಅಧರ್ಮದ ಕಡೆಯಲ್ಲಿ ಕೂತಿದ್ದಾರೆ. ಆದ್ರಿಂದ ಅವರ ಉತ್ಕರ್ಷಕ್ಕೋಸ್ಕರವಾದರೂ ನೀನು ಯುದ್ಧ ಮಾಡು ಅನ್ನುವಲ್ಲಿಗೆ ಒಂದು ಪದ್ಯ, ಎರಡು ಪದ್ಯ ಮುಗಿಯಿತು. ಮೂರನೇ ಪದ್ಯದಲ್ಲಿ ಬರುವುದು ಕರ್ಮ ಜಿಜ್ಞಾಸೆ. ನಾವಿನ್ನು ಪದ್ಯ ಓದಿದ್ರೆ ಮುಗಿಯುವುದಿಲ್ಲ. ಇನ್ನು 15 ನಿಮಿಷದಲ್ಲಿ ನಾನು ಮುಗಿಸದೆ ಹೋದ್ರೆ ನೀವು ಹೇಳುವ ಪ್ರಸಂಗ ಉಂಟು. ಅದಕ್ಕೋಸ್ಕರ ಪದ್ಯ ಓದ್ಲಿಕ್ಕಿಲ್ಲ. ಮುಂದೆ ಮೂರನೇ ಪದ್ಯದಲ್ಲಿ ಇರುವುದೇನಂದ್ರೆ ಒಂದು ಜಿಜ್ಞಾಸೆ. ನೀನು ಕರ್ಮ ಮಾಡು ಅಂತ ಹೇಳ್ತಾ ಇದ್ದಿ ಕೃಷ್ಣ, ಯುದ್ಧ ಮಾಡು ಅಂತ ಇದ್ದಿ. ಆದ್ರೆ ಅದರ ಮಧ್ಯದಲ್ಲಿ ಜ್ಞಾನ ಬಹಳ ದೊಡ್ಡದು ಅಂತ ಹೇಳ್ತಿ. ಜ್ಞಾನ ಅಂತ ಹೇಳಿದ್ರೆ ಕರ್ಮದಿಂದ ಲಭ್ಯವಾಗುವುದಲ್ಲ, ಅದು ಶಾಸ್ತ್ರಾಧ್ಯಯನದಿಂದ ಅಥವಾ ಅಂತರ್ಮುಖ ಚಿಂತನೆಯಿಂದ ಲಭ್ಯವಾಗುವಂತಹದ್ದು. ಜ್ಞಾನ ಮತ್ತು ಕರ್ಮ ಇವೆರಡರ ಮಧ್ಯದಲ್ಲಿ ನನ್ನನ್ನು ಯಾಕೆ ಅದನ್ನೇ ಮಾಡು ಇದನ್ನೇ ಮಾಡು ಅಂತ ನನಗೆ ಹೇಳ್ತಾ ಇದ್ದಿ? ಜ್ಞಾನವು ಶ್ರೇಷ್ಠ ಅಂತ ಹೇಳ್ತಿ, ಕರ್ಮವನ್ನು ಮಾಡು ಅಂತ ಹೇಳ್ತಿ. ಏನಿದು ನಿನ್ನ ವ್ಯವಸ್ಥೆ ಅಂತ ಅರ್ಜುನ ಒಂದು ಪ್ರಶ್ನೆ ಮಾಡಿದ್ದ. ದೂರೇಣ ಕ್ಯವರಂ ಕರ್ಮ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಕೃಷ್ಣನದ್ದು, ಕರ್ಮ ಮಾಡಲೇಬೇಕು. ಕರ್ಮವಿಲ್ಲದೆ ಮನುಷ್ಯ ಬದುಕುವುದಕ್ಕೆ ಸಾಧ್ಯ ಇಲ್ಲ. ನಾನು ಏನು ಮಾಡಲ್ಲ ಅಂತ ಸುಮ್ಮನೆ ಕೂತ್ರೆ ಮನಸ್ಸಿನಿಂದಾದ್ರೂ ಏನನ್ನಂದ್ರೂ ಮಾಡ್ತಾನೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್. ಒಬ್ಬ ವ್ಯಕ್ತಿ ಯಾವತ್ತಿಗೂ ಕೂಡ ಏನು ಮಾಡದೆ ಕೂಡುವುದಕ್ಕೆ ಸಾಧ್ಯ ಇಲ್ಲ. ಅವ ಏನೂ ಮಾಡದೆ ನಾನು ಕೂತಿದ್ದೇನೆ ಅಂದ್ರೆ ಅದು ಒಂದು ಕರ್ಮವೇ ಆಗ್ತದೆ. ಯಾಕಂದ್ರೆ ಸಂಧ್ಯಾವಂದನೆ ನೀವು ಮಾಡ್ಲಿಲ್ಲ ಅಲ್ವಾ, ಅದು ದೋಷವೇ ಆಯ್ತು, ಅದು ಒಂದು ಕರ್ಮ. ಅದಕ್ಕೆ ವಿಕರ್ಮ ಅಂತ ಹೆಸರು. ಏನು ಮಾಡದೇ ಇರುವುದು ಕೂಡ ದೋಷವೇ, ಅದು ಒಂದು ವಿಕರ್ಮ ಆಗ್ತದೆ. ಅವನಿಗೆ ಕರ್ಮ, ಅದರಿಂದ ಪಾಪವೆಂಬಂತಹ ಕರ್ಮ ಅಂಟುತ್ತೆ. ಅಂದ್ರೆ ಪುಣ್ಯ ಪಾಪಗಳೆಂಬ ಕರ್ಮವನ್ನು ಸಂಪಾದನೆ ಮಾಡದೆ ಮನುಷ್ಯ ಕ್ಷಣವೂ ಕೂಡ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಕರ್ಮ ಅನ್ನೋದು ಮನುಷ್ಯನ ಜೀವನದ ಉಸಿರಿನ ಹಾಗೆ ಒಂದು ಅನಿವಾರ್ಯವಾದಂತಹ ಸ್ಥಿತಿ. ನಾವೇನ್ ಮಾಡ್ತೇವೆ, ದಿವಸ ಪೂರ್ತಿ ಒಂದು
ನಮ್ಮ ವೇಳಾಪಟ್ಟಿಯನ್ನು ವ್ಯವಸ್ಥೆ ಮಾಡಿಕೊಳ್ತೇವೆ. ಬೆಳಗ್ಗೆ 4 ಗಂಟೆಗೆ ಏಳಬೇಕು, 4ರಿಂದ 4:15 ತನಕ ಬೆಳಗ್ಗಿನ ನಿತ್ಯ ಕ್ರಿಯೆಗಳನ್ನು ಮುಗಿಸಿಕೊಳ್ಬೇಕು, 4:15ರಿಂದ 5:15 ತನಕ ಒಂದು ಪ್ರಾಣಾಯಾಮದ ಜೊತೆಗೆ ಧ್ಯಾನ ಮಾಡಬೇಕು, 5:15ರಿಂದ 8:15 ತನಕ ಓಡಾಟ, ಅದಕ್ಕೆ ವಾಕಿಂಗ್, ಸ್ಕಿಪ್ಪಿಂಗ್, ಏನೇನೋ ಹೆಸರುಗಳೆಲ್ಲ ಅದಕ್ಕೆ, ಅದೆಲ್ಲ ಮಾಡಬೇಕು. ಆಮೇಲೆ ಪುರುಷೋತ್ತಾದ್ರೆ ಸ್ನಾನ ಮಾಡಬೇಕು. ಹೀಗೆಲ್ಲ ಏನೋ ಒಂದು ವ್ಯವಸ್ಥೆಗಳನ್ನು ಮಾಡಿ ಆಮೇಲೆ ಒಂದಿಷ್ಟು ಶಾಸ್ತ್ರೀಯ ಚಿಂತನೆಯೋ ಅಥವಾ ದೇವತಾನುಷ್ಠಾನಗಳನ್ನು ಮಾಡಬೇಕು. ಆಮೇಲೆ ಇಷ್ಟು ಹೊತ್ತು ಆಫೀಸು, ಆಮೇಲೆ ಊಟ, ಒಂದು ವೇಳಾಪಟ್ಟಿಯ ವ್ಯವಸ್ಥೆ ಇದೆ. ದಿನಪೂರ್ತಿ ಬಹಳ ಬ್ಯುಸಿ ಶೆಡ್ಯೂಲ್ ಅಂತ ಆ ರೀತಿಯ ವ್ಯವಸ್ಥೆ ಇದೆ ಅಂತ ಅನ್ಕೊಳ್ಳಿ. ಆದ್ರೆ ಆ ವೇಳಾಪಟ್ಟಿಯಲ್ಲಿ ಮರ್ತದ್ದು ಯಾವುದಕ್ಕೆ? ಉಸಿರಾಟ ಮಾಡುವುದಕ್ಕೆ ಒಂದು 10 ನಿಮಿಷ ಬರ್ದಿಲ್ಲ. ಹಾಗಾದ್ರೆ ಇಷ್ಟು ಕೆಲಸ ಮಾಡಿದಾಗ ಉಸಿರಾಟಕ್ಕೆ ಪುರುಸೊತ್ತೆ ಎಲ್ಲಿ ಅಂತ ಕೇಳಿದ್ರೆ ಅದಕ್ಕೇನು ಉತ್ತರ ಕೊಡ್ತಾನೆವಾ? ಉಸಿರಾಟಕ್ಕೆ ಪ್ರತ್ಯೇಕ ವೇಳಾಪಟ್ಟಿಯಲ್ಲಿ ಜಾಗ ಇಲ್ಲ. ಈ ಎಲ್ಲಾ ಕೆಲಸ ನಡೆಯುವಾಗಲೂ ಉಸಿರಾಟ ನಡೀತಾನೇ ಇರಬೇಕು. ಆ ಉಸಿರಾಟ ಅನ್ನೋದು ಪ್ರತಿಯೊಂದು ಕೆಲಸದ ಒಳಗೆ ತಾನಾಗಿ ನಡೀತಾನೆ ಇರುವಂತಹದ್ದು ಹೇಗೋ ಹಾಗೆ ನಮ್ಮ ಪ್ರತಿಯೊಂದು ಕರ್ಮವಿಲ್ಲದೆ ಜೀವನ ಇಲ್ಲ. ಜೀವನ ಅನ್ನೋದು ನಿರಂತರ ಕರ್ಮಗಳ ರಾಶಿಯೇ ಜೀವನ ಅಲ್ವಾ? ಆ ಕರ್ಮಗಳ ರಾಶಿಯಲ್ಲಿ ಭಗವಂತನ ಚಿಂತನೆ ಅನ್ನುವುದು ಸೇರಿಕೊಂಡ್ರೆ ಆ ಕರ್ಮವೇ ತಾರಕವಾಗುತ್ತೆ. ಅಷ್ಟೇ ಮಾಡುವಂತ ಕೃಷ್ಣನ ಉಪದೇಶ ಅಷ್ಟೇ ಇರುವ. ನಾವೇನು ಕರ್ಮ ಮಾಡ್ತಾ ಇದ್ದೇವೆ ಅದರ ಒಳಗೆ ಭಗವಂತನ ಚಿಂತನೆಯನ್ನು ಸೇರಿಸಿಕೊಳ್ಳುವುದು. ಭಗವಂತನ ಚಿಂತನೆ ಸೇರುವುದು ಅಂದ್ರೆ ನಾವೊಂದು ಕರ್ಮ ಮಾಡ್ತಾ ಇರುವಾಗ ಕೃಷ್ಣ ಹರೇ ರಾಮ ಕೃಷ್ಣ ಹರೇ ರಾಮ ಕೃಷ್ಣ ಇಷ್ಟೇ ಅಲ್ಲ, ಶಬ್ದ ಮಾತ್ರ ಸೇರುವುದಲ್ಲ. ನಾನು ಮಾಡ್ತಾ ಇರತಕ್ಕಂತಹ ಕರ್ಮ ಅದು ಭಗವಂತನ ಪೂಜೆ ಅನ್ನುವ ಭಾವ. ಅದು ಇನ್ನೊಬ್ಬರಿಗೆ ಉಪಕಾರ ಮಾಡುವುದಿರ್ಬೋದು. ಅಲ್ಲಿ ಒಬ್ಬರು ಜಾರಿ ಬಿದ್ದಾಗ ಹೋಗಿ ಎಬ್ಬಿಸ್ತೇವೆ. ಎಬ್ಬಿಸಿದ ಮೇಲೆ ಅಲ್ಲಿ ಚಿಂತನೆ ಏನಿರ್ಬೇಕು? ನಾನೊಂದು ದೇವರ ಸೇವೆ ಮಾಡಿದೆ. ಯಾಕಂದ್ರೆ ದೇವರು ಎಲ್ಲಿದ್ದಾನೆ? ಅವನು ಸರ್ವಾಂತರ್ಯಾಮಿ. ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮಧರ್ಷಿನಃ. ಸಮ ಅಂದ್ರೆ ಪರಮಾತ್ಮ, ಎಲ್ಲರಲ್ಲೂ ಕೂಡ ಭಗವಂತ ಇದ್ದಾನೆ ಅಂತ ಜ್ಞಾನಿಗಳು ತಿಳಿದ್ದಾರೆ. ಎಲ್ಲರಲ್ಲೂ ಭಗವಂತನನ್ನು ತಿಳಿದು ಎಲ್ಲರಿಗೆ ಮಾಡುವ ಸೇವೆ ಅದು ಭಗವಂತನ ಸೇವೆ ಅನ್ನುವ ಭಾವದಿಂದ ನಾವು ಮಾಡತಕ್ಕಂಥದ್ದೇನಿದೆ ಅದಕ್ಕೆ ನಿಷ್ಕಾಮನೆಯ ಕರ್ಮ ಅಂತ ಹೆಸರು. ಈ ನಿಷ್ಕಾಮ ಕರ್ಮ ಅನ್ನೋದು ತಾರಕ, ಅದು ಬಂಧಕ ಅಲ್ಲ. ಜ್ಞಾನ ದೊಡ್ಡದು, ಕರ್ಮ ಬಂಧವ ಬಿಟ್ಟು, ಕರ್ಮ ಬಿಟ್ಟರೆ ಪ್ರತ್ಯವಾಯವೆಷ್ಟು. ಅದನ್ನು ಕರ್ಮದಲ್ಲೇ ನಿನಗಧಿಕಾರ, ಫಲತಾ ದೂರ, ಧನಂಜಯಗೋಸ್ಕರ ಜ್ಞಾನ ದೊಡ್ಡದು, ಕರ್ಮ ದೂರಯ್ಯ, ಇತ್ತ ಬಾರಯ್ಯ, ಯೋಗ ಬುದ್ಧಿ ಮಾಡಯ್ಯ. ಜಿತ ಬುದ್ಧಿ, ಯೋಗ ಬುದ್ಧಿ ಮಾಡು. ಕರ್ಮ ಯೋಗ ಆಗಬೇಕು, ಕರ್ಮ ರೋಗ ಅಥವಾ ಕರ್ಮ ಭೋಗ ಆಗಬಾರ್ದು. ಕರ್ಮ ಯೋಗ ಯಾವುದು? ಯೋಗ ಕರ್ಮ ಸುಕೌಶಲಂ ಕರ್ಮ ಯೋಗ, ಅಥವಾ ಕರ್ಮದಲ್ಲಿ ನಾವು ತೋರಿಸುವ ಕೌಶಲವೇ ಯೋಗ, ಕರ್ಮ ಯೋಗ ಅಂತ ಆಗ್ತದೆ. ಕರ್ಮದಲ್ಲಿ ಕೌಶಲ ಅಂದ್ರೆ ಏನು? ಕರ್ಮ ನಮಗೆ ಅಂಟದೇ ಇರುವ ಹಾಗೆ ಮಾಡುವುದು. ಈಗ ಹಲಸಿನ ಹಣ್ಣಿನ ಕಾಲ ಬರ್ತಾ ಇದೆ ಅಂತ ಅರ್ಥ. ಪನಸ ಫಲ ಕಾಲಹ ಅಂತ ಅದಕ್ಕೆ ಹೆಸರು. ಈ ಕಾಲದಲ್ಲಿ ಹಲಸಿನ ಹಣ್ಣು ತಂದು ಅದನ್ನು ಬಿಡಿಸಿ ತೊಳೆಯನ್ನು ತೆಗೆದಿಡು ಅಂತ ಹೇಳಿದ್ರೆ ಒಬ್ಬ ಅದನ್ನು ಚೆನ್ನಾಗಿ ಅದಕ್ಕೆ ಹೊಡೆದು ಅದಕ್ಕೊಂದು ಕತ್ತಿ ಹಾಕಿ ಅದರ ಮಳೆಯೆಲ್ಲ ಬಂದು ಕೈ ಎರಡು ಅಂಟಿಕೊಂಡು 2 ಕೈಗಳನ್ನೇ ಬಿಡಿಸ್ಲಿಕ್ಕೆ ಆಗದೆ ಇರುವ ರೀತಿಯಲ್ಲಿ ತಲೆಗೆ ಒರೆಸಿಕೊಂಡು ಏನೋ ರಗಳೆ ಮಾಡುವಂತಹ ಸಾಧ್ಯತೆ ಇರ್ತದೆ. ಆದ್ರೆ ಅದೇ ಒಬ್ಬ ಪರಿಣತನಾದ ವ್ಯಕ್ತಿಗೆ ಕೊಟ್ರೆ ಅವ ಅದಷ್ಟನ್ನು ಬಿಡಿಸಿ ಹಲಸಿನ ತೊಳೆಯನ್ನು ಬದಿಯಲ್ಲಿಟ್ಟು ಉಳಿದದ್ದನ್ನು ಆ ಕಡೆ ತೆಗೆದು ಅದರ ಅಂಟುಗಳನ್ನು ಯಾವುದಕ್ಕೂ ತಾಗದೇ ಇದ್ದ ಹಾಗೆ ಬದಿಯಲ್ಲಿ ಒಂದು ಪೇಪರ್ನಲ್ಲೋ ಮತ್ತೊಂದರಲ್ಲೋ ಅಂಟಿಸಿಟ್ಟು ಕೈಗೆ ಎಣ್ಣೆ ಹಚ್ಚಿಕೊಂಡು ಶುದ್ಧವಾಗಿ ಕೆಲಸ ಮಾಡ್ತಾನಲ್ಲ, ಇದು ಅಂಟದೇ ಇರುವ ಕೆಲಸ ಉಂಟಲ್ವಾ, ಇದಕ್ಕೆ ಕರ್ಮಯೋಗ ಅಂತ ಹೆಸರು. ಕರ್ಮಯೋಗ ಅಂದ್ರೆ ಯೋಗ ಕರ್ಮಸು ಕೌಶಲಂ. ಕೆಲಸದಲ್ಲಿ ಒಂದು ಕೌಶಲ ಬೇಕು. ಆ ಕೌಶಲ ಹೇಗಿರಬೇಕು? ಕರ್ಮ ಅಂಟದೇ ಇರುವ ರೀತಿಯಲ್ಲಿ ಕರ್ಮವನ್ನು ನಡೆಸಬೇಕು. ಅದಕ್ಕೆ ನಿಷ್ಕಾಮನೆಯ ಕರ್ಮ ಅಂತ ಹೆಸರು. ಸಕಾಮ ಕರ್ಮ ಮಾಡಿದ್ರೆ ಅದು ಅಂಟುತ್ತೆ. ಅಂಟುವುದು ಅಂದ್ರೆ ಏನರ್ಥ? ಆ ಕರ್ಮದ ಫಲವನ್ನು ಭೋಗಿಸದೆ ಅವ ಮೋಕ್ಷ ಪಡೆಯುವ ಹಾಗೆ ಇಲ್ಲ. ಅವನೊಂದು ಪುತ್ರಕಾಮೇಷ್ಟಿಯನ್ನು ಮಾಡಿದ ಅಂತ ಅನ್ಕೊಂಡ, ಮೋಕ್ಷಕ್ಕೆ ಬೇಕಾದ ಅಪರೋಕ್ಷ ಜ್ಞಾನ ಆಯ್ತು. ಅಪರೋಕ್ಷ ಜ್ಞಾನ ಆದ್ಕೊಳ್ಳೆ ಮೋಕ್ಷಕ್ಕೆ ಹೋಗುವ ಹಾಗಿಲ್ಲವ. ಯಾಕಂದ್ರೆ ಪುತ್ರಕಾಮೇಷ್ಟಿ ಉಂಟಲ್ವ, ಅದರ ಫಲ ಪಡೆಯುವುದಕ್ಕೋಸ್ಕರ ಅವ ಇನ್ನೊಂದು ಜನ್ಮದಲ್ಲಿ ಮದುವೆಯಾಗಿ ಮಗುವನ್ನು ಪಡೆದ ಮೇಲೆಯೇ ಅವನಿಗೆ ಮೋಕ್ಷಕ್ಕೆ ಅವಕಾಶ. ಯಾಕಂದ್ರೆ ಈ ಕರ್ಮ ಅದು ಸಕಾಮ ಕರ್ಮ ಆದ್ರಿಂದ ಆ ಕಾಮಿತ ಫಲ ಸಿಗುವಲ್ಲಿ ತನಕ ಆ ಕರ್ಮ ಅವನನ್ನು ಅಂಟಿಕೊಂಡಿರ್ತದೆ. ಆದ್ರೆ ನಿಷ್ಕಾಮನೆಯ ಭಗವತ್ ಪ್ರೀತ್ಯರ್ಥ ನಡೆಸಿದಂತಹ ಕರ್ಮ ಏನಿದೆ ಅದು ಮೋಕ್ಷ ಹೇತುವಾದಂತಹ ಕರ್ಮ ಅನ್ನುವ ಉಪದೇಶಕ್ಕೋಸ್ಕರ ಒಂದು ಸೊಲ್ಲು. ಜ್ಞಾನ ಕರ್ಮ ಇವುಗಳಲ್ಲಿ ಜ್ಞಾನ ಶ್ರೇಷ್ಠ, ಆದರೆ ಕರ್ಮವನ್ನು ಬಿಡುವ ಹಾಗಿಲ್ಲ. ಜ್ಞಾನಕ್ಕೆ ಪೂರಕವಾಗಿ ಆತನಲ್ಲಿ ಅಂತಃಕರಣ ಶುದ್ಧಿಗೋಸ್ಕರ ಕರ್ಮ ಬೇಕು. ಇದಾದ ಮೇಲೆ ಯೋಗಕ್ಕೆ ಸಂಬಂಧಪಟ್ಟಂತಹ ಒಂದು ಸೊಲ್ಲಿದೆ. ಯೋಗ ಅಂತ ಹೇಳಿದ್ರೆ ಪ್ರಾಣಾಯಾಮಾದಿಗಳು. ಕೃಷ್ಣ 6ನೇ ಅಧ್ಯಾಯದಲ್ಲಿ ಹೇಳಿರತಕ್ಕಂತಹ ಪ್ರಾಣಾಯಾಮ, ಅಂತರ್ಮುಖವಾದ ಚಿಂತನೆ, ಇದಕ್ಕೆ ಯೋಗ ಅಂತ ಹೆಸರು. ಹೇಗೆ ಕೂತುಕೊಳ್ಬೇಕು, ಏನು ಕಥೆ ಅಂತ ಹೇಳುವುದಕ್ಕೋಸ್ಕರ ಒಂದು ಸೊಲ್ಲಿದೆ. ಇದಾದ ಮೇಲೆ
ಕೃಷ್ಣ ಹೇಳ್ತಾನೆ, ನೀನು ಏನು ಕರ್ಮ ಬೇಕಾದ್ರೂ ಮಾಡು, ಆ ಕರ್ಮ ಯುದ್ಧವನ್ನು ಬೇಕಾದ್ರೂ ಮಾಡು, ಯುದ್ಧ ಮಾಡದೇ ಬೇಕಾದ್ರೂ ಇರೋ, ಆದರೆ ಈ ಎದುರುಗಡೆ ಇದ್ದವರು ಸಾಯುವುದೇ, ಅದರಲ್ಲಿ ಯೋಚನೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರನ್ನು ನಾನು ಈಗಾಗಲೇ ಕೊಂದಿಟ್ಟಿದ್ದೇನೆ ಅಂತ ಹೇಳ್ತಾನೆ ಕೃಷ್ಣ. ಸ್ವಲ್ಪ ನಮ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ. ಮಯೈ ವೇತಾ ಯಯತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಮಯೈವ ಏತೆ ನಿಹತಾಹ ಪೂರ್ವಮೇವ, ಮೊದಲೇ ನನ್ನಿಂದ ಇವರೆಲ್ಲ ಸತ್ತು ಹೋಗಿದ್ದಾರೆ, ನೀನೊಂದು ನಿಮಿತ್ತ ಮಾತ್ರ ಆಗು ಅಂತ. ಇದೇ ಸಂದರ್ಭದಲ್ಲಿ ಕೃಷ್ಣ ತನ್ನ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸ್ತಾರೆ. ವಿಶ್ವರೂಪವನ್ನು ನೋಡಿದಂತಹ ಅರ್ಜುನನಿಗೆ ಕೃಷ್ಣನ ಬಾಯಿಯಲ್ಲಿ ಆ ಪಾಂಡು ಪಕ್ಷದವರು ಕೆಲವರು, ಕೌರವ ಪಕ್ಷದಲ್ಲೂ ಕೆಲವರು, ಅವರೆಲ್ಲ ಬಾಯಿಯಲ್ಲಿ ಸಿಕ್ಕಾಕಿಕೊಂಡು ಕೋರೆದಾಡೆಗಳ ಮಧ್ಯದಲ್ಲಿ ಸತ್ತು ಹೋಗ್ತಾ ಇರುವುದನ್ನೆಲ್ಲ ನೋಡ್ತಾನೆ. ಇದೆಲ್ಲ ನೋಡಿದ ನಂತರದಲ್ಲಿ ಕೃಷ್ಣ ಹೇಳುವುದು, ಎಲ್ಲ ಸತ್ತಾಗಿದೆ, ಅವರು ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್ ಅಂತ. ಇದರ ಹಿನ್ನೆಲೆಯನ್ನು ಇವರು ಬಿಡಿಸಿ ಹೇಳ್ತಾರೆ. ಈಗಾಗಲೇ ಸತ್ತಿದ್ದಾರೆ ಅಂದರೆ ಏನರ್ಥ? ಅವರು ಸಾಯುವುದು ತೀರ್ಮಾನ ಆಗಿದೆ ಅಂತ ಅರ್ಥ. ಕೆಲವೆಲ್ಲ ಸಾಯುವುದು ತೀರ್ಮಾನ ಆಗಿದೆ ಅಂತ ಹೇಳಿದಾಗ ನಿರ್ಧರಿತವಾದ ವಿಷಯವನ್ನು ಅದು ಆಗಿ ಹೋಗಿದೆ ಅಂತ ಹೇಳುವಂತಹದ್ದು ಒಂದು ಭಾಷಾ ಸ್ವಭಾವ, ಭಾಷೆಯ ಸ್ವಭಾವ ಅದು. ಏಷ್ಯತ್ತು ನಿಶ್ಚಿತಂ ಯತ್ ಸ್ಯಾತ್ ತತ್ ಅತೀತತ್ವೇನ ಬಣ್ಯತೆ ಅಂತ. ಅದು ಏಷ್ಯತ್ತು ಅಂದ್ರೆ ಭವಿಷ್ಯದಲ್ಲಿ ನಡೆಯುವಂತಹದ್ದು, ಆದ್ರೆ ನಿಶ್ಚಿತವಾಗಿದೆ, ಅದನ್ನು ಅತೀತವಾಗಿದೆ ಅಂತ ಹೇಳುವಂತಹದ್ದು ಒಂದು ಕ್ರಮ. ಈಗ ನಾವು ಭಾಷೆಯಲ್ಲೂ ಹಾಗೆ, ಅಮ್ಮ ಅಡಿಗೆ ಮಾಡ್ತಾ ಅಡಿಗೆ ಮನೆಯಲ್ಲಿದ್ದಾಳೆ ಅಂತ ಅಂದುಕೊಳ್ಳುವ, ಹೊರಗಿನಿಂದ ಮಗು ಜಾರಿ ಬಿದ್ದದ್ದು ಅಮ್ಮ ಅಂತ ಕೂಗಿತು, ಆವಾಗ ಅಮ್ಮ ಏನ್ ಹೇಳ್ತಾಳೆ? ಬಂದೆ ಬಂದೆ ಅಂತ ಹೇಳ್ತಾಳೆ. ಬಂದೆ ಅಂತ ಹೇಳುವಾಗ ಅವಳು ಒಗ್ಗರಣೆ ಇಟ್ಟಿದ್ದಾಳೆ ಅಷ್ಟೇ, ಸಾಸಿವೆ ಪಟಪಟ ಅಂತ ಶಬ್ದ ಮಾಡ್ತಾ ಇದೆ. ಬಂದೆ ಅನ್ನುವುದಕ್ಕೆ ಅರ್ಥ ಏನು? ನಾನು ಒಗ್ಗರಣೆ ಹಾಕಿ ಸಾವಕಾಶ, ಆಮೇಲೆ ನೀನು ಬದುಕಿದ್ರೆ ನೋಡ್ಲಿಕ್ಕೆ ಬರ್ತೇನೆ ಅಂತ ಅರ್ಥ. ಆದ್ರೆ ಬಂದೆ ಅನ್ನುವ ಶಬ್ದದ ಅರ್ಥ ಏನು? ಬಂದಾಯಿತು ಅಂತಲ್ವ ಅರ್ಥ. ನಿಜವಾಗಿ ಏನೇ ಹೇಳ್ಬೇಕಿತ್ತು ಅವಳು? ಏನು ಹೇಳ್ಬೇಕಿತ್ತು? ಬರುವವಳಿದ್ದೇನೆ, ಬರುತ್ತಿದ್ದೇನೆಯೂ ಅಲ್ಲ, ವರ್ತಮಾನ ಕಾಲವೂ ಅಲ್ಲ, ಭವಿಷ್ಯತ್ ಕಾಲದಲ್ಲಿ ಬರುವವಳಿದ್ದೇನೆ. ಆದ್ರೆ ಇಷ್ಟು ವ್ಯಾಕರಣ ಪ್ರಕಾರ ಮಾತಾಡುವವರನ್ನು ನೋಡಿ ನೀವು ಯಾರು ಇಲ್ಲ. ನಾನು ಬಂದೆ ಅಂತ. ಬಂದೆ ಅನ್ನುವುದು ಅದು ಭೂತಕಾಲದ ಪ್ರಯೋಗ ಹೌದಾದ್ರೂ ಏಷ್ಯತ್ತು ನಿಶ್ಚಿತಂ ಯತ್ಸ್ಯಾತ್, ಮುಂದಕ್ಕೆ ನಡೆಯುವುದು ತೀರ್ಮಾನವಾಗಿದ್ದಾಗ ಅದನ್ನು ಭೂತಕಾಲದಲ್ಲಿ ಪ್ರಯೋಗಿಸುವಂತಹದ್ದು ಭಾಷಾ ಸಾಮಾನ್ಯ ವಿಧಾನ, ಅದು ಭಾಷಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ನಿಯಮ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಮಯೈವ ಏತೇ ನಿಹತಾಹ ಪೂರ್ವಮೇವ, ಇವರೆಲ್ಲ ನನ್ನಿಂದ ಈಗಾಗಲೇ ಸತ್ತಿದ್ದಾರೆ. ಇದರ ಅರ್ಥ ಸಾಯುವುದು ಇಷ್ಟು ಹೊತ್ತಿಗೆ ಇವ, ಇದೊಂದು ತೀರ್ಮಾನ ಆಗಿ ಹೋಗಿದೆ. ಆದ್ರಿಂದ ನಿಮಿತ್ತ ಮಾತ್ರಂ ಭವ, ನೀನು ಗೆಲ್ಲುವುದು ತೀರ್ಮಾನ, ಅವರು ಸಾಯುವುದು ತೀರ್ಮಾನ ಅಂದ ಮೇಲೆ ನಡೆಯಬೇಕಾದದ್ದಕ್ಕೆ ನೀನೊಂದು ನಿಮಿತ್ತ. ನೀನು ಗೊಂಬೆ, ನಾನು ಸೂತ್ರಧಾರ. ಸೂತ್ರವನ್ನು ನಾನು ಆಡಿಸಿದ ಹಾಗೆ ಕುಣಿಯುವುದಷ್ಟು ನಿನ್ನ ಕೆಲಸ. ಆದ್ರಿಂದ ಆಗೋಲ್ಲ ಅಂತ ಹೇಳಬೇಡ. ಯಾಕಂದ್ರೆ ಆಗೋಲ್ಲ ಅಂತ ಹೇಳಿದ್ರು ನಾನು ಮಾಡಿಸದೆ ಬಿಡಲ್ಲ. ನೀನು ಆಗೋಲ್ಲ ಅಂತ ಹೇಳಿದಿ ಅಂತ ಅನ್ಕೋ, ಈ ಗೊಂಬೆಗಳಲ್ಲಿ ನಿಂತವುಗಳು ನಾನು ಕುಣಿಯೋಲ್ಲ ಅಂತ ಹೇಳಿದ್ರೆ ಇವನು ಇಲ್ಲಿ ಇದನ್ನು ಆಡಿಸಿದ್ರೆ ಅದು ಕುಣಿಯದೇ ಇರುತ್ತಾ? ಗೊಂಬೆಗಳು ಅವುಗಳು ಅಚೇತನಗಳು, ನೀನು ಚೇತನವಾದಂತಹ ನಿನಗೆ ಜ್ಞಾನ ಇಚ್ಛಾ ಕೃತಿಗಳಿಗೆ ಸಂಬಂಧ ಉಂಟು. ಇದಕ್ಕೆ ದತ್ತ ಸ್ವಾತಂತ್ರ್ಯ ಅಂತ ಹೆಸರು. ನಿಂಗೊಂದು ಸ್ವಾತಂತ್ರ್ಯ ಇದೆ, ಆ ಸ್ವಾತಂತ್ರ್ಯವನ್ನು ನೀನು ಉಪಯೋಗಿಸಬೇಕು. ಅದರಲ್ಲಿ ನಾನು ಆಡೋಲ್ಲ, ನಾನು ಯುದ್ಧ ಮಾಡೋಲ್ಲ ಅಂತ ಕೂತು ನಾನು ಯುದ್ಧ ಮಾಡಿಸಿದ್ರೆ ನಿಂಗೆ ಅದರ ಫಲ ಇಲ್ಲ, ನಿನಗೆ ಪುಣ್ಯ ಇಲ್ಲ. ಈ ಕರ್ಮದ ಪುಣ್ಯ ನಿನಗೆ ಬರಬೇಕಾದ್ರೆ ನೀನು ಇಚ್ಛಿಸಬೇಕು, ನಾನೇ ಮಾಡಿಸುವುದಲ್ಲ, ನಿನ್ನಲ್ಲೂ ಇಚ್ಛೆ ಹುಟ್ಟಬೇಕು. ಆದ್ರಿಂದ ಲೋಕದ ಜನಕ್ಕೆ ಕರ್ತವ್ಯ ಕರ್ಮದಿಂದ ವಿಮುಖತೆ ಉಂಟಾಗದೆ ಇರುವುದಕ್ಕೋಸ್ಕರ ಈ ಉಪದೇಶ ಕೇಳು ಅಂತ ಹೇಳಿ ತಾನು ಮತ್ತೆ ತನ್ನ ಸ್ವರೂಪ ಪ್ರಕಟನ ಮಾಡಿದ ಮೇಲೆ ಮತ್ತೆ 3 ಅಧ್ಯಾಯದ ಉಪದೇಶ ಕೊಡ್ತಾನೆ. 12, 13, 14ನೇ ಅಧ್ಯಾಯದ ಉಪದೇಶ ಕೊಡ್ತಾನೆ. ಆ ಅಧ್ಯಾಯಗಳಲ್ಲಿ ಹೇಳಿದ್ದೇನು? ಕ್ಷೇತ್ರಜ್ಞದ ಬಗ್ಗೆ ವಿವರಣೆ. ಕ್ಷೇತ್ರ ಅಂತ ಹೇಳಿದ್ರೆ ಪ್ರಕೃತಿ, ಕ್ಷೇತ್ರಜ್ಞ ಅಂದ್ರೆ ಪುರುಷ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಈ ಶರೀರದಲ್ಲಿರುವ ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಒಟ್ಟು ಪ್ರಕೃತಿ ಏನಿದೆ, 24 ತತ್ವಗಳೇನಿದ್ದಾವೆ ಅವುಗಳನ್ನು ಕ್ಷೇತ್ರ ಅಂತ ಕರೀತಾರೆ. ಕ್ಷೇತ್ರ ಅಂದ್ರೆ ಏನು? ನಮ್ಮ ಈಗ ಕಾಶಿ ಕ್ಷೇತ್ರ, ಅಯೋಧ್ಯ ಕ್ಷೇತ್ರ, ಆ ಕ್ಷೇತ್ರ ಅಲ್ಲ. ಇಲ್ಲಿ ಕ್ಷೇತ್ರ ಅಂದ್ರೆ ಕ್ಷಿ ನಿವಾಸ ಗತ್ಯೋ, ಎಲ್ಲಿ ನಾವು ವಾಸ ಮಾಡ್ತೇವೋ ಅದು ಕ್ಷೇತ್ರ. ಈ ಶರೀರದಲ್ಲಿ ನಾವು ವಾಸ ಮಾಡುವುದರಿಂದ ಶರೀರಕ್ಕೆ ಕ್ಷೇತ್ರ ಅಂತ ಹೆಸರು. ಇದು ಇವರ ಕ್ಷೇತ್ರ, ಇದು ಬಸವನಗುಡಿ ಇವರ ಕ್ಷೇತ್ರ, ನಾವು ಅವರವರ ಕ್ಷೇತ್ರ ಅಂತ ಹೇಳ್ತೇವಲ್ಲ. ಇಲ್ಲಿ ಕ್ಷೇತ್ರ ಅಂದ್ರೆ ಯಾವುದೋ ನದಿ ಸ್ನಾನ ಮಾಡಿ ದೇವರ ದರ್ಶನ, ಆ ಕ್ಷೇತ್ರ ಅಲ್ಲ ಅದು. ಕ್ಷೇತ್ರ ಅಂದ್ರೆ ಅವರ ಆಧಿಪತ್ಯಕ್ಕೆ ಒಳಪಟ್ಟಂತಹ ಪ್ರದೇಶಕ್ಕೆ ಅವರ ಕ್ಷೇತ್ರ ಇದು ಅಂತ ಕರೀತಾರೆ. ಕೆಲವರು ಚೆನ್ನಾಗಿ ಚೆಂಡು ಬ್ಯಾಟು ಆಡ್ತಕ್ಕಂಥವ್ರು, ಕ್ರಿಕೆಟ್ ಆಡ್ತಕ್ಕಂಥವರನ್ನು ಕರೆದು ಕಬಡ್ಡಿ ಆಡ್ಲಿಕ್ಕೆ ಕಳಿಸಿದ್ರೆ ಅವರೇನ್ ಹೇಳ್ತಾರೆ? ಇದು ನನ್ನ ಕ್ಷೇತ್ರ ಅಲ್ಲ ಅಂತ ಹೇಳ್ತಾರೆ.
ಕಬಡ್ಡಿ ನಮ್ಮ ಕ್ಷೇತ್ರ ಅಲ್ಲ. ಕ್ಷೇತ್ರ ಅಂದ್ರೆ ಯಾರಿಗೆ ಯಾವುದರಲ್ಲಿ ವಿಶೇಷ ಪರಿಣತಿ, ವಿಶೇಷ ಜ್ಞಾನ, ವಿಶೇಷವಾದಂತಹ ಆಧಿಪತ್ಯ ಇದೆಯೋ ಅದು ಅವರ ಕ್ಷೇತ್ರ ಅಂತ ಕರೆಯುವುದು. ಹಾಗಾಗಿ ಭಗವಂತನ ಕ್ಷೇತ್ರ ಇಡೀ 24 ತತ್ವ. ಭಗವಂತ ಆ ಕ್ಷೇತ್ರಜ್ಞ. ಕ್ಷೇತ್ರವನ್ನು ತಿಳಿದವ, ಕ್ಷೇತ್ರದ ಬಗ್ಗೆ ಸರಿಯಾದ ಜ್ಞಾನ ಇದ್ದು ಕ್ಷೇತ್ರವನ್ನು ನಿಯಂತ್ರಿಸತಕ್ಕಂಥವ ಭಗವಂತ. ಈ ಕ್ಷೇತ್ರಕ್ಕೂ ಕ್ಷೇತ್ರಜ್ಞನಿಗೂ ಇರುವ ಭೇದದ ನಿರೂಪಣೆಯನ್ನು ತಾನು 12, 13, 14ನೇ ಅಧ್ಯಾಯಗಳಲ್ಲಿ ಮಾಡ್ತಾನೆ. 15ನೇ ಅಧ್ಯಾಯಕ್ಕೆ ಬಂದಾಗ ನಾನೇ ಸರ್ವೋತ್ತಮ ಅಂತ ನಿರೂಪಣೆ ಮಾಡ್ತಾನೆ. ಭಗವಂತನ ಯಸ್ಮಾತ್ ಕ್ಷರಂ ಅತೀತೋಹಂ ಅಕ್ಷರಾದಪಿ ಚ ಉತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮ. ನಾನೇ ಉತ್ತಮ. ಮನಸ್ಸು ಎನ್ನಲ್ಲಿ ಮಾಡೋ, ಜ್ಞಾನ ಅಜ್ಞಾನ ಪೇಳುವೆ ತಿಳಿದು ನೋಡೋ. ಜ್ಞಾನ ದುರ್ಲಭ, ಆದರೆ ಅದರ ಭಕ್ತಿಗಳಂತೆ ನಾನು ಕೊಡುವೆನು ಫಲವ ಮನಸ್ಸು ಬಂದಂತೆ. ಅವರವರ ಭಕ್ತಿಗೆ ಅನುಗುಣವಾಗಿ ಅವರಿಗೆ ನಾನು ಫಲವನ್ನು ಕೊಡುವುದು. ಭಕ್ತಿ ಅನುಗುಣವಾಗಿ ಫಲ, ದ್ವೇಷಾನುಗುಣವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ದುಷ್ಫಲ. ಹಾಗಾದ್ರೆ ಭಕ್ತಿ ದ್ವೇಷಗಳಿಗೆ ಅನುಗುಣವಾಗಿ ನಾನು ಫಲವನ್ನು ಕೊಡತಕ್ಕಂಥವ. ನಾನು ಉತ್ತಮನಿದ್ದೇನೆ, ನಾನು ಸರ್ವೋತ್ಕೃಷ್ಟನಿದ್ದೇನೆ ಅಂತ ತಿಳಿದು ನನ್ನಲ್ಲಿ ಭಕ್ತಿ ಮಾಡು. ಅದು ಏನು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲವನ್ನೂ ತ್ಯಜಿಸಿ. ಎಲ್ಲವನ್ನೂ ಅಂತ ಹೇಳಿದ್ರೆ ಏನು? ನಿನ್ನಲ್ಲಿರುವ ಅವರ ಮೇಲೆ, ಭೀಷ್ಮರ ಮೇಲೆ ಇರುವ ಅಭಿಮಾನ, ಕರ್ಣನ ಮೇಲೆ ಇರತಕ್ಕಂತಹ ದ್ವೇಷ, ಶಕುನಿಯ ಮೇಲೆ ಇರತಕ್ಕಂತಹ ಒಂದು ರೀತಿಯ ಮತ್ಸರ, ಏನೇನಿದೆ ಅವೆಲ್ಲವನ್ನು ಕೂಡ ದೂರ ಇಟ್ಟು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನನ್ನೊಬ್ಬನನ್ನು ನೀನು ಶರಣು ಬಾ. ಆ ಶರಣು ಬಂದು ಕೃಷ್ಣ ಹೇಳಿದ್ದು ನನ್ನ ಜೀವಿತದ ಸಾಧನೆಗೆ ಬೇಕಾದ ದಿಕ್ಸೂಚಿ ಅಂತ ಭಾವಿಸಿ ಹೇಳಿದ ಮಾತನ್ನು ಮಾಡು. ಇಲ್ಲ, ನಾನು ಹೇಳಿದ್ದನ್ನಷ್ಟನ್ನು ಮತ್ತೊಮ್ಮೆ ಆಲೋಚನೆ ಮಾಡಿ ಏನು ಮಾಡಬೇಕು ಅಂತ ನೀನೇ ತೀರ್ಮಾನ ಮಾಡು. ನಾನು ಹೇಳುವುದೆಲ್ಲ ಹೇಳಿದ್ದೇನೆ, ಇನ್ನೇನು ನೀನು ಯಥೇಚ್ಛಸಿ ತಥಾಕರು. ಯಥೇಚ್ಛಸಿ, ನಿನಗೆ ಏನು ಇಚ್ಛೆ ಬರುತ್ತೆ ಹಾಗೆ ಮಾಡು. ನಾನು ಹೇಳಬೇಕಾದ್ದೆಲ್ಲ ಏತದ್ ಅಶೇಷೇಣ ಉತ್ತಮ, ಹೇಳಬೇಕಾದಷ್ಟು ಹೇಳಿದ್ದೇನೆ, ಇನ್ನು ಯಥೇಚ್ಛಸಿ ತಥಾಕರು. ಇಷ್ಟು ಹೇಳಿದ್ರೆ ಅರ್ಜುನ ಏನು ಮಾಡಿದ? ಕರಿಷ್ಯೇ ವಚನಂ ತವ ನಷ್ಟೋ ಮೋಹ ಸ್ಮೃತಿರ್ ಲಬ್ಧ. ನನ್ನ ಮೋಹ ಹೋಯ್ತು, ನಿಜ ಜ್ಞಾನ ಏನು ಅದು ಮತ್ತೆ ಲಬ್ಧವಾಯಿತು. ನಾನು ಹಿಂದೆ ಓದಿದ್ದಂತಹ ಶಾಸ್ತ್ರ ಈಗ ನನಗೆ ಅರ್ಥ ಆಗಲಿಕ್ಕೆ ಪ್ರಾರಂಭ ಆಯಿತು. ಕೃಷ್ಣ ನನಗೆ ಬೆಂಕಿಗೆ ಆವರಿಸಿದ್ದಂತಹ ಬೂದಿಯನ್ನು ಊದಿ ದೂರ ಮಾಡಿದಾಗ ಬೆಂಕಿ ಪ್ರಜ್ವಲಿಸುವ ಹಾಗೆ ನನ್ನ ಮೇಲೆ ಆವರಿಸಿದ್ದಂತಹ ಮೋಹದ ಜಾಲ ಅದು ನಿನ್ನ ಈ ಗೀತೋಪದೇಶದ ಮೂಲಕವಾಗಿ ಹರಿದು ಹೋಯಿತು. ನನಗೆ ಸ್ಮೃತಿ ಲಬ್ಧವಾಗಿದೆ. ಆದ್ರಿಂದ ನಿನ್ನ ಮಾತಿನಂತೆ ನಾನು ಮಾಡ್ತೇನೆ. ಸರ್ವದಾನಕ್ಕಿಂತ ಎನ ಭಕ್ತಿ ಕೇಳೋ ಭೂಶಕ್ತಿ ಮಾಡಯ್ಯ ವಿರಕ್ತಿ. ಕೃಷ್ಣ ಹರಣವಾಯಿತು ನಿನ್ನಿಂದ ಮೋಹ ಎನ್ನಿಂದ ಬಹು ಸುವಾಕ್ಯದಿಂದ. ನಿನ್ನ ಈ ಬಹು ಸುವಾಕ್ಯದಿಂದ ಎನ್ನಲ್ಲಿದ್ದಂತಹ ಮೋಹ ಎಲ್ಲ ಹೋಯಿತು. ಕೃಷ್ಣ ಭೀಮಾನುಜರ ಸಂವಾದ ಮಹಾಸುಖಪ್ರದ. ಅನೇಕ ಪುಸ್ತಕದಲ್ಲಿ, ಈ ಪುಸ್ತಕದಲ್ಲೂ ಕೂಡ ಕೃಷ್ಣ ಭೀಮಾರ್ಜುನರ ಸಂವಾದ ಮಹಾಸುಖಪ್ರದ ಅಂದುಂಟು. ಇದು ಸರಿಯಾದ ಪಾಠ ಅಲ್ಲ. ಕೃಷ್ಣ ಭೀಮಾರ್ಜುನರ ಸಂವಾದ ಅಲ್ಲ ಇದು. ಮತ್ತೆ ಕೃಷ್ಣ ಭೀಮಾನುಜರ ಸಂವಾದ. ಭೀಮಾನುಜ ಅಂದ್ರೆ ಅರ್ಜುನ, ಆದ್ರೆ ಕೃಷ್ಣಾರ್ಜುನ ಸಂವಾದ ಅಂತ ಆಗ್ಬೇಕಲ್ಲ ಅದು. ಅದು ಕೃಷ್ಣ ಭೀಮಾರ್ಜುನರ ಸಂವಾದ ಅಂತ ಯಾರೋ ಪ್ರಿಂಟ್ ಮಾಡಿದ್ರೆ ಆಮೇಲೆ ಉಳಿದವರೆಲ್ಲ ಹಾಗೆ ಪ್ರಿಂಟ್ ಮಾಡ್ತಾ ಬಂದ್ರು. ಅದು ಪಾಠ ಸರಿಯಾಗಿಲ್ಲ. ಇನ್ನು ಒಂದು ಪುಸ್ತಕದಲ್ಲಿ ಸರಿಯಾದ ಪಾಠ ಸಿಕ್ಕಿತು. ನಂಗೂ ಇದೇನಿದು ಭೀಮಾರ್ಜುನರ ಸಂವಾದ ಅರ್ಥವೇ ಆಗಿರ್ಲಿಲ್ಲ. ಒಂದು ಪುಸ್ತಕದಲ್ಲಿ ಭೀಮಾನುಜರ ಅಂತ ಸರಿ ಇತ್ತು, ಅಲ್ಲಿಗೆ ಸರಿ ಹೋಯ್ತು ಆ ಪಾಠ. ಕೃಷ್ಣ ಭೀಮಾನುಜರ ಸಂವಾದ. ಭೀಮಾನುಜನಾದಂತಹ ಅರ್ಜುನ ಮತ್ತು ಕೃಷ್ಣ ಇವರಿಬ್ಬರ ಸಂವಾದ ಮಹಾಸುಖಪ್ರದ. ನಾವು ಯಾಕೆ ಹೇಳ್ಬೇಕು? ನಾವು ಯಾಕೆ ದಿವಸ ಈ ಪದ್ಯವನ್ನು ಹೇಳ್ಕೊಳ್ಬೇಕು ಅಂದ್ರೆ ಅದು ಮಹಾಸುಖಪ್ರದ. ಮಹಾಸುಖ ಅಂದ್ರೆ ಮೋಕ್ಷ, ಮೋಕ್ಷವನ್ನು ಕೊಡತಕ್ಕಂಥದ್ದು. ಧೃತರಾಷ್ಟ್ರ ಕೇಳಿದ ಬಲ್ಲೆನು ವ್ಯಾಸರ ದಯದಿಂದ. ಸಂಜೆ ಹೇಳ್ತಾನೆ, ಧೃತರಾಷ್ಟ್ರ ಕೇಳು, ಇದನ್ನು ಒಂದು ಸಾರಿ ಕೇಳು. ಕೇಳಿ ಆದರೂ ಪಾಂಡವರ ಜೊತೆಗೆ ಮುಂದೆ ನೀನು ಬದುಕಬೇಕಾದಂತಹ ಪುಣ್ಯ ನಿನಗೆ ಬರ್ತದೆ. ಈ ಯುದ್ಧದಲ್ಲಿ ದುರ್ಯೋಧನಾದಿಗಳು ಗೆದ್ರೆ ಏನಾಗ್ತದೆ? ದುರ್ಯೋಧನಾದಿಗಳ ಜೊತೆಗೆ ನೀನು ಬದುಕಿದ್ರೆ ಇನ್ನಷ್ಟು ಅಧಪಾತಕ್ಕೆ ಹೋಗ್ತಿ. ಆದ್ರೆ ಪಾಂಡವರ ಜೊತೆಗೆ ಬದುಕುವ ಸುಯೋಗ ನಿನಗೆ ಬರಬೇಕು ಅಂತ ಆದ್ರೆ ಈ ಭಗವದ್ಗೀತೆ ನನ್ನ ಬಾಯಿಯಲ್ಲಿ ಕೇಳಿದ ಪುಣ್ಯ ನಿನ್ನನ್ನು ಉದ್ಧಾರ ಮಾಡ್ತದೆ. ಬಲ್ಲೆನು ವ್ಯಾಸರ ದಯದಿಂದ. ನಾನಾದ್ರೂ ಇದನ್ನು ಹೇಗೆ ಕೇಳಿದೆ? ಕೃಷ್ಣ ಅರ್ಜುನನಿಗೆ ಹೇಳಿದ್ದನ್ನು ಅಂದ್ರೆ ವೇದವ್ಯಾಸರು ಕೊಟ್ಟಂತಹ ದೂರದರ್ಶನ ಶಕ್ತಿ ಮತ್ತು ದೂರ ಶ್ರವಣ ಶಕ್ತಿಯ ಕಾರಣದಿಂದ ನಾನು ಇದನ್ನು ಪಡೆದಿದ್ದೇನೆ. ಆದ್ರಿಂದ
ಮನಸ್ಸಿನಿಂದ ಕೃಷ್ಣನಲ್ಲೇ ಜಯವೆಂದ. ಕೃಷ್ಣನಲ್ಲೇ ಜಯ ಅಂದ್ರೆ ಧೃತರಾಷ್ಟ್ರ ಕೊನೆಗೆ ಕೇಳಿದಂತೆ ಒಂದು ಪ್ರಶ್ನೆ. ಸರಿ ಸಂಜಯ, ಈ ಗೀತೆ ಕೃಷ್ಣ ಅರ್ಜುನನಿಗೆ ಉಪದೇಶಿಸಿದ ಎಲ್ಲ ಸರಿ, ಹಾಗಾದ್ರೆ ಯುದ್ಧದಲ್ಲಿ ಗೆಲ್ಲುವುದು ಯಾರು ಅಂತ ಕೇಳಿದ ಅವರ ಹತ್ರ. ಆವಾಗ ಸಂಜಯ ಹೇಳಿದ, ಪಾಂಡವರು ಗೆಲ್ತಾರೆ ಅಂತ ಹೇಳಿದ್ರೆ ಇವನ ಹೃದಯಾಘಾತ ಆಗಲೇ ಆಗಿ ಹೋಗ್ತದೆ ಧೃತರಾಷ್ಟ್ರನಿಗೆ. ಅದಕ್ಕೋಸ್ಕರ ಸಂಜಯ ಏನ್ ಹೇಳ್ತಾನೆ ಅಂದ್ರೆ, ನೋಡು ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ಜಯ ಅಷ್ಟೇ ಹೇಳ್ತಾನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿ ಮತಿರ್ಮಮ ಅಂತ ಇದು ಕೊನೆಯಲ್ಲಿ ಸಂಜಯ ಹೇಳಿದಂತಹ ಮಾತು. ಯತ್ರ ಎಲ್ಲಿ ಧನುರ್ಧಾರಿಯಾದಂತಹ ಅರ್ಜುನನಿದ್ದಾನೆ, ಎಲ್ಲಿ ಯೋಗೇಶ್ವರನಾದ ಇಂತಹ 18 ಮಹಾಯೋಗಗಳನ್ನು ಉಪದೇಶ ಮಾಡಿದಂತಹ ಆ ಭಗವಂತ ಕೃಷ್ಣ ಇದ್ದಾನೆ, ಅಂತಹ ಜ್ಞಾನ ಇಂತಹ ಕರ್ತೃತ್ವ ಶಕ್ತಿ ಇವೆರಡೂ ಸೇರಿತು ಅಂತಾದ್ರೆ, ಅಂದ್ರೆ ಜ್ಞಾನ ಮತ್ತು ಪ್ರಯತ್ನ, ದೇವರು ಮತ್ತು ಪ್ರಯತ್ನಶೀಲನಾದಂತಹ ಮಾನವ, ಇವೆರಡು ಎಲ್ಲಿ ಸೇರ್ತದೆ ಅಲ್ಲೇ ವಿಜಯ, ಇದರಲ್ಲಿ ಪ್ರಶ್ನೆ ಇಲ್ಲ ಅಂತ ಹೇಳಿದ. ಧೃತರಾಷ್ಟ್ರನಿಗೆ ಸರಿ ಅರ್ಥ ಆಗಲಿಲ್ಲ ಅವನಿಗೆ, ಇವನೇನೋ ಒಂದು ವ್ಯಾಕರಣದ ಬದ್ಧವಾಗಿ ಹೇಳಿದ್ದಾನೆ ಅಂತ ಅವ ಅಂದುಕೊಂಡ. ಆದ್ರೆ ಜಯ ಪಾಂಡವರ ಕಡೆಗೆ ಕಟ್ಟಿಟ್ಟ ಬುತ್ತಿ ಅನ್ನುವುದನ್ನು ಸಂಜಯ ಹೇಳಿದ ಅನ್ನುವಲ್ಲಿಗೆ ಭಗವದ್ಗೀತೆ ಉಪಸಂಹಾರ ಆಯಿತು. ಅಂದ್ರೆ ಕೊನೆಯಲ್ಲಿ ಜಯ ಅನ್ನುವ ಶಬ್ದದಲ್ಲಿ ಉಪಸಂಹಾರವಾಯಿತು. ಇಡೀ ಮಹಾಭಾರತಕ್ಕೆ ಜಯ ಅಂತ ಹೆಸರಿದೆ. ಜಯ ಯಾಕೆ ಮಹಾಭಾರತ ಅಂತ ಹೇಳಿದ್ರೆ, ಜಯ ಅನ್ನೋದು 18 ಅನ್ನುವ ಶಬ್ದದಲ್ಲಿ ಅಡಕವಾಗಿದೆ. ಜ ಅನ್ನೋದು ಅದು 8ನೇ ಅಕ್ಷರ ಅಲ್ವಾ. ಕಾ ಖ ಗ ಗ ಗ ಚ ಛ ಜ ಅಂದ್ರೆ ವರ್ಗೀಯ ವ್ಯಂಜನದಲ್ಲಿ ಜ ಅನ್ನೋದು 8ನೇ ಅಕ್ಷರ. ಈ ಕಡೆಯಿಂದ ಯ ಅನ್ನೋದು ಅವರ್ಗೀಯ ವ್ಯಂಜನದಲ್ಲಿ ಮೊದಲ ಅಕ್ಷರ. ಹಾಗಾಗಿ 8 ಮತ್ತು 1 ಅಂತ. 8 ಅನ್ನೋದು ಅಂಕೆಯ ಸಂಖ್ಯೆಯಲ್ಲಿದ್ದು 1 ಅನ್ನೋದು 10ರ ಸಂಖ್ಯೆಯಲ್ಲಿರುವುದರಿಂದ ಅಂಕಾನ ವಾಮತೋಗತಿ ಅನ್ನುವ ವ್ಯವಸ್ಥೆಯ ಪ್ರಕಾರ ಜಯ ಅನ್ನೋದು 18 ಅನ್ನುವ ಶಬ್ದವನ್ನು ಹೇಳ್ತದೆ. ಹಾಗೆ 18 ಅನ್ನೋದು ಮಹಾಭಾರತದ ಸಂಖ್ಯೆ. 18 ದಿವಸದ ಯುದ್ಧಕ್ಕೆ ನಾಂದಿಯಾದದ್ದು ಮಹಾಭಾರತ. ಆ ಮಹಾಭಾರತದಲ್ಲಿ ಬಂದಂತಹ ಭಗವದ್ಗೀತೆಯು ಕೂಡ 18 ಅಧ್ಯಾಯಗಳಿಂದ ಕೂಡಿರುವಂತಹದ್ದು. 18 ಅನ್ನುವ ನಮ್ಮ ಶರೀರದಲ್ಲಿರ್ತಕ್ಕಂಥ 18, 16 ಬೇಲಿಗಳು, ಅದನ್ನು ದಾಟಿ ಇರತಕ್ಕಂಥ ಲಕ್ಷ್ಮೀ ತತ್ವ, ಅದರ ಮೇಲೆ ಇರತಕ್ಕಂತಹ ಭಗವತ್ ತತ್ವದ ಬಗ್ಗೆ ನಿರೂಪಣೆ ಮಾಡುವಂತಹದ್ದು 18 ಅನ್ನುವ ಸಂಖ್ಯೆ. ಈ ನಿಟ್ಟಿನಿಂದ ಮೋಕ್ಷಕ್ಕೆ ಕಾರಣವಾಗುವ ಈ ಭಗವದ್ಗೀತೆಯು ಕೂಡ ಜಯ ಅಂತ ಕರೆಸಿಕೊಳ್ಳತಕ್ಕಂತಹ ಗೀತೆ. ಆ ಗೀತೆಯ ಸಾರವನ್ನು ಶ್ರೀ ವ್ಯಾಸತೀರ್ಥರು ನಿಜವಾಗಿ ಇದನ್ನು ಬರಿಬೇಕಿತ್ತ. ವ್ಯಾಸರಾಯರು ಅಂತ ಹೇಳಿದ್ರೆ ಅದೊಂದು ಅದ್ಭುತವಾದ ಶಕ್ತಿ. ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕೆಯಂತಹ ಅತ್ಯಂತ ಕಠಿಣವಾದ ತರ್ಕ ಕರ್ಕಶ ನಿಶ್ಚಿತ ಮತಿಯನ್ನು ಅವರಲ್ಲಿ ಕಾಣ್ತೇವೆ ನಾವು. ಅಂಥವರು ಇಷ್ಟು ಭಾವುಕವಾದ ಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ಪದ್ಯ ರಚಿಸ್ತಾರೆ ಅಂತ ಹೇಳಿದ್ರೆ ಅದೊಂದು ಅಪೂರ್ವವಾದಂತಹ ಸಂಗಮ, ಒಂದು ವಿಶಿಷ್ಟವಾದ ತಾರ್ಕಿಕ ವಿವೇಚನ ಶಕ್ತಿ. ಅದರ ಜೊತೆಗೆ ಅಂಥದ್ದೇ ಕಾವ್ಯ ಶಕ್ತಿ, ಒಳ್ಳೆಯ ಪ್ರಾಸಬದ್ಧವಾದ ಕಾವ್ಯ, ಓದ್ತಾ ಇದ್ರೆ ಓದಿಸಿಕೊಂಡು ಹೋಗತಕ್ಕಂತಹ ಪದ್ಯಗಳ ಮೂಲಕ ಶಾಸ್ತ್ರ ತತ್ವವನ್ನು ಕೊಡ್ತಕ್ಕಂತಹ ದೊಡ್ಡ ಕೆಲಸ ಆ ವ್ಯಾಸರಾಯರಿಂದ ನಡೆದಿದೆ. ಅವರ ಆ ಪೂರಾರಾಧನೆ ನಾಳೆ, ಜೊತೆಗೆ ವಾದಿರಾಜ ತೀರ್ಥರ ಅವರ ಬಗ್ಗೆ ಮತ್ತೆ ನಾಳೆಯ ದಿವಸ ಉಪನ್ಯಾಸವನ್ನು ತಾವು ಶ್ರವಣ ಮಾಡ್ತೀರಿ. ಇಂತಹ ವಾದಿರಾಜರ, ವ್ಯಾಸರಾಯರ ಸಮಾರಾಧನೆಯ ಈ ಪರ್ವ ಕಾಲದಲ್ಲಿ ನಾವು ಅವರು ರಚಿಸಿದ ಒಂದು ಕೃತಿ ಗೀತಾಸಾರ. ನಿಜವಾಗಿ ನಾನು ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಇಲ್ಲಿ ತನಕ ಅದನ್ನು ಓದಲಿಲ್ಲ. ನಾನು ನಿನ್ನೆ ಕೂತ್ಕೊಂಡು ನಿಮ್ಗೋಸ್ಕರ ಓದಿದೆ. ಇದರಿಂದ ನಂಗೆ ಇದು ಇಷ್ಟೊಂದು ಜ್ಞಾನ ಬರುವ ಹಾಗೆ ಇಲ್ಲಿ ವ್ಯವಸ್ಥೆ ಮಾಡಿದವರು ನಮ್ಮ ಗುರುರಾಜ ಅಸೋಸಿಯೇಷನ್ ವ್ಯವಸ್ಥಾಪಕರು. ಹಾಗಾಗಿ ಅವರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ, ಈ ಸತ್ಯ ಶ್ರದ್ಧೆಯಿಂದ ಶ್ರವಣ ಮಾಡಿದ ಗುರುವಾರದ ಈ ಗೌಜಿ ಗೊಂದಲಗಳಲ್ಲೂ ಶ್ರದ್ಧೆಯಿಂದ ಶ್ರವಣ ಮಾಡಿದಂತಹ ತಮ್ಮೆಲ್ಲರಿಗೂ ಕೂಡ ಆ ರಾಯರ ಜ್ಞಾನದ ಮೂಲಕ ನಮ್ಮನ್ನು ಉದ್ಧರಿಸತಕ್ಕಂತಹ ಗುರುವರೇಣ್ಯರ ಎಲ್ಲರ ಆಶೀರ್ವಾದ, ಹಿತೋಪ್ಯತಿಶಯವಾದ ಶ್ರೇಯಸ್ಸು ಪ್ರಾಪ್ತಿಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ಈ 4 ಮಾತುಗಳನ್ನು ಗುರುಗಳೆಲ್ಲರ ಅಂತರ್ಯಾಮಿಯಾದ ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.